ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಎಂತ ಹೆಂಗಸರು ಮರ ಇಬ್ರು, ನಿಜವಾಗ್ಲು ಅಯ್ಯಯ್ಯಪ್ಪ ಶಿವನೇ, ಇಂಥ ಹೆಂಗಸರ್ನ ನಾನು ಬಿಗ್ ಬಾಸ್ ಜರ್ನಿನಲ್ಲಿ ಎಂತ ಯಾವ ಒಂದು ಸೀಸನ್ ಅಲ್ಲೂ ಕೂಡ ನೋಡಿಲ್ಲ ಗುರು. ಮೈ ಗಾಡ್, ಯಾವ ರೇಂಜಿಗೆ ದುರಹಂಕಾರ, ಯಾವ ರೇಂಜಿಗೆ ಈಗೋಯಿಸ್ಟಿಕ್, ಯಾವ ರೇಂಜಿಗೆ ಕುತಂತ್ರ, ಅಬಾಬಾಬಾಬಾ ಎಂತ ಕಿತಾಪತಿ ಹೆಂಗಸರು ಅಂತಂದ್ರೆ ಅವ್ನ್ ಗಿಲ್ಲಿ ಕರೆಕ್ಟ್ ಆಗಿ ಹೇಳ್ತಾನೆ. ಚಂದ್ರಣ್ಣ ಮುಂದೆ ಒಂದ್ ಮಾತು ಹೇಳ್ದ ಅವನತ್ತು ಒಂದಿನ, ಮೊನ್ನೆ ಎಪಿಸೋಡ್ ಅಂತ ಅನ್ಸುತ್ತೆ. ಈ ಹೆಂಗಸರು ಸರಿ ಇಲ್ಲ ಕಾಣೋಣ, ಇವ್ರು ಸಾವಾಸ ಬೇಡ, ಇನ್ ಮುಂದೆ ಇಷ್ಟ ದಿನ ಸ್ವಲ್ಪ ಮರ್ಯಾದೆ ಕೊಟ್ಟೆ, ಇನ್ ಮುಂದೆ ಮರ್ಯಾದೆ ಕೊಡಲ್ಲ ಅಂತ. ನಿನ್ನೆ ಎಪಿಸೋಡಲ್ಲಿ ಏನು ಡಿಫೆಂಡ್ ಮಾಡ್ಕೊಂತಾರೆ ಗುರು. ಒಂಚೂರಾದ್ರೂ ಪಶ್ಚಾತ್ತಾಪ ಇದೆಯಾ ಗುರು ಇವ್ರಿಬ್ರಿಗೂ? ಆ ಹುಡುಗಿನ ಆ ರೇಂಜಿಗೆ ಗೋಳೊಯ್ಕೊಂತಾರೆ ಇಬ್ರುವೆ. ಏನ್ ಬಿಗ್ ಬಾಸ್ ಮನೇನೆ ನಾವು ಕಟ್ಟಿರೋದು, ಬುನಾದಿ ಹಿಡ್ಕೊಂಡು ಟಾಪ್ ಫ್ಲೋರ್ ಅನ್ನೋ ರೇಂಜಿಗೆ ಆಡ್ತಾರಲ್ಲ, ಒಂಚೂರಾದ್ರೂ ಪಶ್ಚಾತ್ತಾಪ ಅನ್ನೋವಂಥದ್ದು. ಆ ಮಂಜು ಭಾಷಣ ಕರೆಕ್ಟಾಗಿ ಹೇಳಿದ್ರು, ಇಷ್ಟೊಂದೆಲ್ಲ ಆದ್ರೂ ಕೂಡ ನೀವು ಬೈದ್ರಿ ಅಂತ ಸುಮ್ಮನಿದ್ದಾರೆ ಹೊರತು ಅವ್ರಿಗೆ ಅವ್ರದೇ ಆದಂತಹ ಒಂಚೂರು ಕೂಡ ಪಶ್ಚಾತ್ತಾಪ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಆ ಹುಡುಗಿ ಬಗ್ಗೆ ನಿಂತ್ಕೊಳ್ಳಿಲ್ವಲ್ಲ ಅನ್ನೋಂಥ ಬೇಜಾರು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಇವ್ರಿಬ್ರಿಗೂ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಅಂತ. ಅಷ್ಟು ದುರಹಂಕಾರ, ಅಷ್ಟೆಲ್ಲ ಉಗ್ದವ್ರೆ, ಅಷ್ಟೆಲ್ಲ ಇಂಡೈರೆಕ್ಟ್ ಆಗಿ ಉಗ್ದವ್ರೆ, ಅಷ್ಟೆಲ್ಲ ಬುದ್ಧಿ ಮಾತು ಹೇಳವ್ರೆ. ನಿಮ್ಮಪ್ಪನ ಮನೆ ಅಲ್ಲ ಅಂತಾನು ಕೂಡ ಇಂಡೈರೆಕ್ಟ್ ಆಗಿ ಹೇಳವ್ರೆ. ಅಷ್ಟೆಲ್ಲ ಹೇಳಿದ್ರು ಕೂಡ ಅಲ್ಲಿ ಹೋಗಿ ಸ್ಟೋರ್ ರೂಮಲ್ಲಿ ಕೂತ್ಕೊಂಡು ಕಿಸಿ 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 ಅಂತ ಕಿಸಿತಾವ್ರಲ್ಲ, ನಾಚಿಕೆ ಮಾನ ಮರದಿಯಲ್ವಾ ಇಬ್ರಿಗೂ? ಎಂತ ಹೊರಗಡೆ ಸುಮಾರು ಜನ ಆಮೇಲೆ ಕೆಲವೊಂದು ಹೇಳ್ತಾರಲ್ಲ, ಅಶ್ವಿನಿ ಇಲ್ಲಿರೋರು ಏನು ಗೊತ್ತಿಲ್ಲ, ಹೊರಗಡೆ ಜನರಿಗೆ ಗೊತ್ತಿದೆ, ಇವ್ರಿಗೆ ತಿಳಿಸ್ಬೇಕಾಗುತ್ತೆ ಅಂತ. ಹೊರಗಡೆ ನಿಮ್ ಬಗ್ಗೆ ಮಾತಾಡ್ತಿರೋದೇನಾದ್ರೂ ನೀವು ಕೇಳಿಸ್ಕೊಂಡ್ರೆ ನೀವು ಇವತ್ತೇ ಬಿಗ್ ಬಾಸ್ ಇಂದ ಎವಿಕ್ಟ್ ಆಗ್ತೀರಾ, ಸೆಲ್ಫ್ ಎವಿಕ್ಟ್ ಆಗ್ಬಿಡ್ತೀರಾ. ಆ ರೇಂಜ್ ನೀವು ಮನ ಮರ್ಯಾದೆ ಹೋಗ್ತದೆ ಹೊರಗಡೆಗೆ. ಬೇರೆಯವ್ರ ಬಗ್ಗೆ ಬಟ್ ಮಾಡಿ ತೋರಿಸೋವಂಥವ್ರು ನೀವಿಬ್ರು ಮೊದಲು ನೆಟ್ಟಗಿದ್ದೀರಾ ಅಂತ ನೋಡ್ಕೊಳ್ಬೇಕು. ಎಂತ ಕುತಂತ್ರಿಗಳು ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆಗೆ ಇಂಥ ಕಿತ್ತು ಹೋಗಿರೋ ಒಂದು ಜೋಡಿ ಇತ್ತು ಅಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಹೆಮ್ಮೆ ಆಗುತ್ತೆ ಬಿಡಿ ಬಿಗ್ ಬಾಸ್ ಅವ್ರು. ಯಾಕಂದ್ರೆ ಅವರಿಂದ ತಾನೇ TRP ಬರ್ತಿರೋದು ಇವಾಗ. ನಾನು ರಾತ್ರಿ ಎಪಿಸೋಡ್ ನೋಡ್ತಾ ಇದ್ದೀನಿ, ಯಾವ ರೇಂಜ್ ನಗು ಬರ್ತಿದೆ ಅಂತಂದ್ರೆ ನನಗೆ, ಎಂತ ಸುಳ್ಳು. ಆ ಜಾನ್ವಿ ಇದಾಳಲ್ಲ, ಫಸ್ಟ್ ಒಂದು ಪ್ರೋಮೋ ತೋರಿಸ್ತಾರೆ, ವಿಟಿ ತೋರಿಸ್ತಾರೆ, ಪ್ರೋಮೋ ಅಲ್ಲ ಸಾರಿ ವಿಟಿ ತೋರಿಸ್ತಾರೆ, ಆ ಗೆಜ್ಜೆ ಶಬ್ದದ್ದು ಅದ್ರದ್ದು ಅದನ್ನ ಪ್ಲೇ ಮಾಡಿದ್ದಾದ್ಮೇಲೂ ಕೂಡ ಡಿಫೆಂಡ್ ಮಾಡ್ಕೊಂತಾಳಲ್ಲ. ಎಂತ ಯಪ್ಪ ಶಿವನೇ. ಬೆಳಗಿನ ಜಾವ 4:30 ಆಗಿದೆ ಇವಾಗ. ನನಗೆ ರಾತ್ರಿ ನೋಡಿರುವಂತ ಎಪಿಸೋಡ್ ಇವಾಗ್ಲೂ ಕೂಡ ಶಾಕ್ ಆಗ್ತಿದೆ, ನನಗೆ ಆಶ್ಚರ್ಯ ಆಗ್ತಿದೆ. ಅಷ್ಟೊಂದು ಕಾನ್ಫಿಡೆನ್ಸ್ ಹೆಂಗೆ ಗುರು ಬರುತ್ತೆ? ಅಷ್ಟೊಂದು ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ ಹೇಳಿ ನೋಡೋಣ. ಒಂದು ವಿಟಿ ಪ್ಲೇ ಮಾಡಿದ್ದಾದ್ಮೇಲೂ ಕೂಡ ಗಿಲ್ಲಿ ಹತ್ರ ಹೇಳ್ತಾಳೆ ಏನಂತಂದ್ರೆ, ಇವಾಗ ಗೊತ್ತಾಯ್ತಾ ಯಾರು ಮಾಡಿದ್ದು ಅಂತ, ಸುಮ್ಮನೆ ಮಾತಾಡೋದಲ್ಲ, ಗಿಲ್ಲಿ ಮೇಲೆ ಗೂಬೆ ಕೂರಿಸುವಂಥದ್ದು. ಇಡೀ ಮನೆಗೆ ಹಬ್ಬಿಸ್ಕೊಂಡ್ ಬಂದಿಯಲ್ಲ, ಇವಾಗ ಗೊತ್ತಾಯ್ತಾ ಯಾರು ಮಾಡಿದ್ದು ಅಂತ. ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಗೆ ಹೆಂಗ್ ಬರುತ್ತಮ್ಮ ತಾಯಿ ನಿಮ್ಗೆ? ಆಮೇಲೆ ಅಶ್ವಿನಿ, ಸ್ಟಾರ್ಟಿಂಗ್ ಇಂದ ವಿಷಯ ಎತ್ತಿದಾದ್ಮೇಲೆ ಫುಲ್ ನಗಾಡೋದು, ಏನೋ ನಂದು ಗೊತ್ತೇ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ ವಿಷಯದ ಬಗ್ಗೆ ಅಂತ. ಏನೋ ಜಾನ್ವಿ ಮೇಲೆ ಎತ್ತಾಕೋ ರೇಂಜಿಗೆ ಅದು ಎಸ್ಕೇಪಿಸಮ್. ಅದಾದ್ಮೇಲೆ ಅಲ್ಲಿ ಫುಲ್ಲು ಯಾರು ಜಾನ್ವಿ ಕೋಪದಲ್ಲಿ, ಅದು ವಿಟಿ ಪ್ಲೇ ಮಾಡಿದ್ದಾದ್ಮೇಲೆ ಹೇಳ್ತಾಳೆ ಗಿಲ್ಲಿ ಕಡೆಯಿಂದ ಅದೇನು ಹಿಂಗೆ ಮಾಡಿ ಮುಂದೆ ಮಾಡಿ ಗಿಲ್ಲಿಗೆ ಡೈರೆಕ್ಟ್, ಸುದೀಪ್ ಸರ್ಗೂ ಅಲ್ಲ, ಅದು ಡೈರೆಕ್ಟ್ ಗಿಲ್ಲಿಗೆ ಗೊತ್ತಾಯ್ತಾ ಇವಾಗ ಯಾರು ಮಾಡಿದ್ದು ಅಂತ. ತಾಯಿ, ನಿಮ್ಮಂತ ಹೆಂಗಸರು ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅಥವಾ ಒಂದೊಂದು ಮನೆಯಲ್ಲಿ ಅದು ಉದ್ಧಾರ. ಮನೆ ಆದ್ರೂ ಆಗಿರ್ಬೋದು, ಇದು ಆದ್ರೂ ಆಗಿರ್ಬೋದು. ಯಾವ ರೇಂಜಿಗೆ ದುರಹಂಕಾರ, ಕಿತಾಪತಿ ಹೆಂಗಸರು ಅಂತಂದ್ರೆ, ಅವನು ಅಲ್ಲೇ ಹೇಳ್ಬಿಟ್ಟ ಗಿಲ್ಲಿನುವೆ, ಇವರಿಬ್ರು ಎಂತ ಕಿತಾಪತಿ ಹೆಂಗಸರು ಅಂತ ನಂಗೆ ಗೊತ್ತಿತ್ತಣ, ಮನೆಯವ್ರಿಗೆ ಹೇಳ್ದೆ, ಅವ್ರು ಅರ್ಥ ಮಾಡ್ಕೊಂಡೆ ಅನ್ನೋ ರೇಂಜಿಗೆ ಹೇಳಿದ್ರು. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು ಅವನಿಗೆ. ನಿಮ್ಗೇನ್ ಅನ್ಸುತ್ತೆ ಇವರಿಬ್ಬರ ಒಂದು ಈ ಆಟದ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿನ್ನೆ ಎಪಿಸೋಡ್ ನಾವು ಚೂರು ಚಿಕ್ಕದಾಗಿ ನೋಡ್ಕೊಂಡ್ ಬರೋಣ. ಆಕ್ಚುಲಿ ರಾತ್ರಿನೇ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನಮ್ಮ ಟೆಕ್ನಿಕಲ್ ಇಶ್ಯೂ ಮೀನ್ಸ್ ಕರೆಂಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಬೆಳಗಿನ ಜಾವ ಹಂಗೆ ಎಚ್ಚರ ಆಗ್ಬಿಡ್ತು, ಮಾಡ್ಬಿಡೋಣ. ಯಾಕಂದ್ರೆ ಇವ್ರದ್ದು ಆಟ ನೋಡಿ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಗುರು, ಹಂಚ್ಕೊಬೇಕು ಅಂತ ಆಸೆ ಆಗಿತ್ತು, ಅದಕ್ಕೋಸ್ಕರ ಹಂಚ್ಕೊತಾ ಇದ್ದೀನಿ. ಓಕೆ, ಸೊ ನಿನ್ನೆ ಒಂದು ಎಪಿಸೋಡು, ಸೊ ಗ್ರ್ಯಾಂಡ್ ಫಿನಾಲೆ ಫಸ್ಟ್ ಡೇ ಆ್ಯಂಡ್ ಚಾಪ್ಟರ್ 1 ಅಂತಾನೆ ಹೇಳ್ತೀನಿ. ಆ್ಯಂಡ್ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆಗಿದ್ದಾದ್ಮೇಲೆ
ಸೊ ನಾವು ಕೊಟ್ಟಿರೋ ಮಾತನ್ನ ತಪ್ಪಲ್ಲ, ಸೊ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೆ ಬಿಡಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಚಪ್ಪಾಳೆ ತಡ್ತೀವಿ, ಹಾಗೆ ಬಾಯಿಗೆ ಬಂದಂಗೆ ಮಾತಾಡಿದಾಗ ಸ್ವಲ್ಪ ತಲೆ ಮೇಲೆ ತಟ್ಟಿ ಬುದ್ಧಿ ಕೂಡ ಹೇಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಅಲ್ಲಿ ಇದೆಲ್ಲ ಹೇಳಿದಾದ್ಮೇಲೆ ಅಗೇನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ 4 ಜನ ಫೈನಲಿಸ್ಟ್ ಅಂತ ಆಯ್ಕೆ ಆಗಿರ್ತಾರೆ. ಸೊ ಅದರಲ್ಲಿ ಒಬ್ಬರನ್ನ ವಿನ್ನರ್ ಅಂತ ಮಾಡಬೇಕು ಅಂತಂದಾಗ ಸೊ ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದೇ ಒಂದು ಆ ನಂಬರ್ಸ್ಗಳನ್ನ ಜೋಡಣೆ ಮಾಡುವಂಥದ್ದು. ಆ್ಯಂಡ್ ಸೀರಿಯಲ್ ಪ್ರಕಾರ ನಂಬರ್ ಜೋಡಣೆ ಮಾಡಬೇಕಾಗತ್ತೆ. ಅತಿ ಕಡಿಮೆ ಒಂದು ಟೈಮಲ್ಲಿ ಆ 5 ರೌಂಡ್ಗಳಲ್ಲಿ ಯಾರು ಅತಿ ಕಡಿಮೆ ಒಂದು ಸಮಯದಲ್ಲಿ ಅದನ್ನ ಸರಿಯಾಗಿ ಜೋಡಣೆ ಮಾಡಿರ್ತಾರೆ ಸೊ ಅವ್ರನ್ನ ಘೋಷಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಜಸ್ಟ್ ಇದು ಒಂದು ರೀತಿಯಲ್ಲಿ ಫಿನಾಲಿ ಅನ್ನೋವಂಥದ್ದಾಗಿರ್ಬೋದು, ವಿನ್ನರ್ ಅಂತ ಅದ್ರಾಗಿರ್ಬೋದು, ಜಸ್ಟ್ ಒಂದು ಏನೋ TRP ಸೇಕ್ಗೋಸ್ಕರ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಆಯ್ಕೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದೊಂದು ಡೌಟ್ ಇತ್ತು ಎಲ್ರಿಗೂ. ಮೇ ಬಿ ವೋಟಿಂಗ್ ಮಾಡ್ತಾರ ಅಥವಾ ಏನು ಮಾಡ್ತಾರೆ ಅಂತ. ಜಸ್ಟ್ ಒಂದು ಟಾಸ್ಕಲ್ಲೇ ಬಿಗ್ ಬಾಸ್ ಅಂದರೆ ಮೊದಲ ಒಂದು ಫಿನಾಲೆ ವಿನ್ನರ್ ಅಂತಂದರೆ ಜಸ್ಟ್ ಒಂದು ಈ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ತೊಗೊಂಡು ಹೋಗ್ಲಿಕ್ಕೆ ಅಥವಾ ಒಂದು ಅರ್ಧ ಜನ ಒಂದು ಮನೆಯವ್ರನ್ನ ಆಚೆ ಹಾಕ್ಲಿಕ್ಕೋಸ್ಕರನೇ ಮಾಡಿದಂಥ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು ಬಿಗ್ ಬಾಸ್ ಕಡೆಯಿಂದ. ಅಗೇನ್ ಅಲ್ಲಿ ಆ ಒಂದು ಟಾಸ್ಕ್ ಶುರು ಆಗುತ್ತೆ, ನಂಬರ್ ಜೋಡಣೆ ಮಾಡುವಂಥದ್ದು. 5 ರೌಂಡಲ್ಲಿ ಈ ಒಂದು ಟಾಸ್ಕ್ ನಡೆಯುವಂಥದ್ದು. ಪ್ರತಿ ಸ್ಪರ್ಧಿಗೂ ಕೂಡ 5 ರೌಂಡಲ್ಲಿ ನಡೀತಾ ಇರುತ್ತೆ. ಬಟ್ ಅಲ್ಲಿ ತೋರಿಸಿರುವಂಥದ್ದು ಕೆಲವೊಂದು ಟ್ರಿಮ್ ಮಾಡಿ ತೋರಿಸಿದ್ದಾರೆ. ಬಿಕಾಸ್ ಎಲ್ಲ ತೋರಿಸ್ತಾ ಹೋದ್ರೆ ಅದು ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ಅಲ್ಲಿ ಫಸ್ಟಿಗೆ ಬಂದಂಥದ್ದೇನೆ ಅಶ್ವಿನಿ ಅವರು ಬರ್ತಾರೆ. ಆ್ಯಂಡ್ ಅಶ್ವಿನಿ ಅವರು ಫಸ್ಟ್ ರೌಂಡಲ್ಲೇನೆ ಫೌಲ್ ಮಾಡಿಬಿಡ್ತಾರೆ. ಓಕೆ, ಅವರು ಒಂದು ಟೈಮಲ್ಲಿ ಒಂದೊಂದೇ ತೊಗೊಂಡೋಗಿ ಇಡಬೇಕಾಗುತ್ತೆ. ಅಲ್ಲಿ ಇವ್ರು 2 ತೊಗೊಂಡು ಹೋಗ್ತಾರೆ. ಸೊ ಅಲ್ಲಿ ಫೌಲ್ ಆಗುತ್ತೆ. ಅದಾದಮೇಲೆ ಆ ರಾಶಿಕಾ, ಆಮೇಲೆ ಸ್ಲೋ ಆಗಿದ್ರು ಅಶ್ವಿನಿ ಅವರು. ಓಕೆ, ಅಂತ ಫಾಸ್ಟ್ ಏನು ಇರಲಿಲ್ಲ. ಅದಾದಮೇಲೆ ರಾಶಿಕಾ ಬರ್ತಾರೆ. ರಾಶಿಕಾ ಬಂದಾಗ ನನಗನ್ನಿಸ್ತು ತುಂಬ ಶಾರ್ಪ್ ಆಗಿದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೂಡ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಅವ್ರು ಮಾಡಿದ್ರು, ಫಾಸ್ಟಾಗೆ ಮಾಡಿದ್ರು. ಬಟ್ ಅವ್ರದ್ದೇನಾಯಿತು, ಕೊನೆಗೆ ಅದು ತಪ್ಪಾಯಿತು. ನಾನು ಅಂದ್ಕೊಂಡೆ ಮಾಡಿದ್ದಾರೆ ಅಂತ ಅಂದ್ಕೊಂಡೆ, ಕರೆಕ್ಟಾಗೂ ಮಾಡಿದ್ದಾರೆ, ಜೊತೆಗೆ ಫಾಸ್ಟಾಗೂ ಇದ್ರು ಅಂತ ಅಂದ್ಕೊಂಡೆ. ಆ್ಯಂಡ್ ಮಾಳು ಅಂತೂ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟ. ಅದು ಎಲ್ಲೋಗಿ ತೊಗೊಂಡಿಡ್ಬೇಕು. ಆಮೇಲೆ ಆ ನಂಬರ್ಸ್ಗಳು ಹಿಂದೆ ಬರ್ತಾನೆ, ಹಿಂದೆ ಬಂದು ತೊಗೊಂಡು ಹೋಗ್ಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಅಷ್ಟು ಫಾಸ್ಟ್ ಇರಲಿಲ್ಲ. ಜೊತೆಗೆ ತಪ್ಪಾಗಿ ಅಲ್ಲೇ ಜೋಡಣೆ ಮಾಡ್ದೆ, ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಅವ್ನು ತುಂಬ ಕನ್ಫ್ಯೂಷನ್ ಇತ್ತು ಅವನಿಗೆ. ಟಾಸ್ಕ್ ಏನು ಮಾಡಬೇಕು, ಬೆಸರ್ ಎಲ್ಲಿ ಪ್ರೆಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅದು ಅಲ್ಲೇ ಗೊತ್ತಿತ್ತು, ಅಣ್ಣ ಹೊಂಟೋಗ್ಬಿಡ ಅಂತ ಹೇಳ್ಬಿಟ್ಟು. ಇದು ರಾಶಿಕಾ ಆಡಿದಾದ್ಮೇಲೆ ಅಶ್ವಿನಿ, ಮಾಳು ಅವರಿಬ್ಬರು ಆಡಿದ್ಮೇಲೆ ಕೂಡ ಈ 3 ಜನರಲ್ಲಿ ರಾಶಿಕಾ ಅಂತ ನಾನು ಫಿಕ್ಸ್ ಆದೆ, ಇವ್ರು ಬರ್ಬೋದು ಅಂತ, ಅವರೇ ವಿನ್ ಆಗ್ಬೋದು ಅಂತ. ಮಾಳು ಆದ್ಮೇಲೆ ಏನಾಯ್ತು ಅಂತಂದರೆ ಸುದೀಪ್ ಬಂದಮೇಲೆ ಸುದೀಪ್ ಸ್ಟಾರ್ಟಿಂಗಿಂದನೇ ಸಖತ್ತಾಗಿ ಆಡ್ದ. ಓಕೆ, ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಫಾಸ್ಟಾಗೂ ಕೂಡ ಇದ್ರು. ಆ್ಯಂಡ್ ನಾನು ಅಂದ್ಕೊಂಡೆ ಸುದೀಪ್ ವರ್ಸಸ್ ರಾಶಿಕಾ ಆಗುತ್ತೆ, ಇಬ್ಬರಲ್ಲಿ ಒಬ್ಬರು ಹೊಡಿತಾರೆ ಅಂತ. ಬಿಕಾಸ್ ಇಬ್ಬರದು ಕೂಡ ಸೇಮ್ ಒಂದು ಫಾಸ್ಟಾಗೆ ಮಾಡ್ತಾಯಿದ್ರು. ಬಟ್ ಕೊನೆಗೆ ಏನಾಯಿತು, ಸೊ ಅದನ್ನು ರಿಸಲ್ಟ್ ಬಂದಾಗ ಏನಾಯಿತು ಅಂತಂದರೆ ಇಲ್ಲಿ ಸುದೀಪ್ ಅಂತ ವಿನ್ನರ್ ಆಯಿತು. ಬಿಕಾಸ್ ಅವ್ನು ತುಂಬ ಶಾರ್ಪಾಗಿ ಮಾಡಿದ. ಆ್ಯಂಡ್ ಅಲ್ಲಿ ಮಾಡಿರೋ 4 ಜನರಲ್ಲಿ ಸುದೀಪ್ ಅಣ್ಣ ಒಬ್ಬನೇ ಕರೆಕ್ಟಾಗಿ ಮಾಡಿರೋವಂಥದ್ದು ನಮ್ಮ 5 ರೌಂಡಲ್ಲೂ ಕೂಡ. ಇನ್ನು ಮಿಕ್ಕಿದವರೆಲ್ಲರೂ ಕೂಡ ತಪ್ಪು ಮಾಡಿದ್ದಾರೆ. ಒಂದು ರೌಂಡರ್ ಅಟ್ಲೀಸ್ಟ್ ತಪ್ಪು ಮಾಡಿದ್ದಾರೆ. ಅಶ್ವಿನಿ ಆ್ಯಂಡ್ ಮಾಳು ಅಲ್ಲೇ ಗೊತ್ತಾಯಿತು ಇವರಿಬ್ಬರು ಹೊಂಟೋಯ್ತು ಅಂತ. ಆ್ಯಂಡ್ ಅಲ್ಲಿ ರಾಶಿಕಾದು ಅಲ್ಲಿ ರಿಸಲ್ಟ್ ಬಂದಮೇಲೆ ಗೊತ್ತಾಗಿರೋವಂಥದ್ದು ಅವರು ಕೂಡ ತಪ್ಪು ಮಾಡಿದ್ದಾರೆ ಅಂತ. ಸೊ ಅಲ್ಲಿಗೆ ಈ ಫಿನಾಲೆ ಮುಗ್ದೋಗುತ್ತೆ. ಆ್ಯಂಡ್ ಆ ಫಿನಾಲೆ ವಿನ್ ಆದಂಥ ಸುದೀಪ್ ಅವ್ರಿಗೂ ಒಂದು ಪವರ್ ಕೊಡ್ತಾರೆ. ಅದು ಇವಾಗಲೇ ಹೇಳ್ಬಿಡ್ತೀನಿ. ಅದೇನು ಅಂತಂದರೆ ಅಲ್ಲೊಂದು ಲಾಕೆಟ್ ಥರದ ಏನೋ ಕೊಡ್ತಾರಲ್ಲ, ಬ್ರಾಸ್ಲೆಟ್. ಸೊ ಅದಕ್ಕೊಂದು ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ಬೋದು ಅಂತಂದರೆ ಅದನ್ನು ಪವರ್ನ ಯಾವಾಗ ಯೂಸ್ ಮಾಡ್ಬೋದು ಅಂತಂದರೆ ಯಾವುದೋ ಒಂದು ವಾರದಲ್ಲಿ ಅವರು ನಾಮಿನೇಟ್ ಆಗ್ತಾರೆ. ಸೊ ಆ ನಾಮಿನೇಟ್ ಆಗಿರೋವಂಥ ವಾರದಲ್ಲಿ ಇನ್ ಕೇಸ್ ಅವ್ರಿಗೇನಾದರೂ ನನಗೆ ಯಾಕೋ ಈ ವಾರ ನಾನು ಸೇವ್ ಆಗ್ತೀನಿ ಅನ್ನೋಂಥ ಡೌಟ್ ಇದೆ ನನಗೆ, ಅದಕ್ಕೋಸ್ಕರ ಈ ವಾರ ನಾನು ನಾಮಿನೇಷನಿಂದ ಇಮ್ಯುನಿಟಿ ಪಡ್ಕೊತೀನಿ ಅನ್ನೋವಂಥ ಒಂದು ಅಧಿಕಾರ ಅವ್ರಿಗೆ ಅಥವಾ ಒಂದು ಪವರ್ ಇದೆಯಲ್ಲ, ಸೊ ಅವರೇನೇ ಯೂಸ್ ಮಾಡ್ಕೊಬಹುದು. ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬಹುದು ಅವರು. ಅವ್ರಿಗೆ ಇನ್ನಕ್ಕೆ ಅನ್ನಿಸ್ತು ಅಂತಂದರೆ, ಇವಾಗ ಸುದೀಪ್ ಅಂತಂದರೆ ನಾನು ಯಾವತ್ತೋ ಒಂದು ವಾರ ನೆಕ್ಸ್ಟ್ ವಾರನೇ ನಾಮಿನೇಟ್ ಆಗ್ಬೋದು. ಅವನು ನಾಮಿನೇಟ್ ಆದಮೇಲೆ ಈ ವಾರ ನನಗೆ ನೆಗೆಟಿವಿಟಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹರಡ್ಬಿಟ್ಟಿದೆ ಹೊರಗಡೆಗೆ, ನಾನು ಯಾಕೋ ಜನರನ್ನ ಕೈ ಹಿಡಿಯಲ್ಲ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಇವತ್ತು ನಾಮಿನೇಷನಿಂದ ಇಮ್ಯುನಿಟಿ ಪಡ್ಕೊಂಡ್ಬಿಡ್ತೀನಿ, ಸೇಫ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಅವ್ರೇನಾದರೂ ಬಯಸಿದ್ರೆ ಅವ್ರು ಸೇಫ್ ಆಗ್ಬೋದು. ಓಕೆ, ಇಷ್ಟೇ ಈ ಒಂದು ಫಸ್ಟ್ ಫಿನಾಲೆಯ ಒಂದು ವಿನ್ನರ್ ಪವರ್ ಅಂತ. ಓಕೆ, ಅಲ್ಲಿಗೆ ಆ ಒಂದು ಪವರು, ವಿನ್ನರು, ಫಿನಾಲೆ ಎಲ್ಲ ಮುಗ್ದೋಗುತ್ತೆ. ಆ್ಯಂಡ್ ಈ ಟಾಸ್ಕ್ ಎಲ್ಲ ಆದ್ಮೇಲೆ ಮನೆಯವ್ರದ್ದು ಒಂದು ಸ್ವಲ್ಪ ಚರ್ಚೆಗಳು ನಡೀತಾ ಇರುತ್ತೆ. ಒಂದು ಸುದೀಪ್, ಮಂಜು ಆ್ಯಂಡ್ ರಕ್ಷಿತಾ, ಸೊ ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆ್ಯಂಡ್ ಸುದೀಪ್ ಹೇಳ್ತಾನಲ್ಲಿ ಸೊ ಇದು ಯಾವ ಗೆಜ್ಜೆ ಅಂತ ಕಂಡುಹಿಡಿಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಆ್ಯಂಡ್ ಅಲ್ಲಿ ಮಂಜಾಕ ಹೇಳುವಂಥದ್ದು ಆಲ್ರೆಡಿ ಗೊತ್ತು ಬಿಡು, ಅದ್ರ ಬಗ್ಗೆ ಏನು ಕಂಡುಹಿಡಿಯೋದ್ರಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಬಿಕಾಸ್ ಮಂಜಾಕನ ಹತ್ರನೇ ಇಲ್ಲಿ ಯಾರು ಅಶ್ವಿನಿ ಅವರು ಮಾತಾಡ್ತಾರೆ. ಸೊ ಕಂಟೆಂಟು, ಸಮಥಿಂಗ್ ಕ್ರಿಯೇಟಿವ್, ಸಮಥಿಂಗ್ ಅದೇನು ಅಂತ ಹೇಳ್ಬಿಟ್ಟು ಪುಂಗಿದ್ಲು. ಅದಕ್ಕೋಸ್ಕರ ಅಲ್ಲಿ ಮಂಜಾಕಕ್ಕೆ ಗೊತ್ತು. ಅದಾದಮೇಲೆ ಅಲ್ಲಿ ರಾಶಿಕಾ ಆ್ಯಂಡ್ ಈ ಅಕ್ಕಪುಕ್ಕಗಳು ಡಿಸ್ಕಷನ್ ಮಾಡ್ತಾ ಇದ್ರು. ಅಲ್ಲಿ ರಾಶಿಕಾ ಹೇಳುವಂಥದ್ದಲ್ಲಿ ಎಷ್ಟು ನೀಟಾಗಿ ಗೆಜ್ಜೆ ಶಬ್ದ ಮಾಡಿ ಯಾಮಾರಿಸಿದ್ರಲ್ಲ ಹಾಗೆ ಹೀಗೆ ಅಂತ. ಅಲ್ಲೂ ಕೂಡ ಒಪ್ಕೊಳ್ಳಲ್ಲ ಇವರಿಬ್ರು ಕ್ಲೌನ್ಸ್ ಇದಾರಲ್ಲ ಅಕ್ಕಪುಕ್ಕ, ಅಲ್ಲೂ ಕೂಡ ರಾಶಿಕಾ ಹತ್ರ ಕೂಡ ಒಪ್ಕೊಳ್ಳಲ್ಲ. ನಾವು ಮಾಡಿಲ್ಲ ಅನ್ನೋದೇ ಹಂಗೆ ವಾದ ಮಾಡ್ತಾರೆ. ಅಲ್ಲಿ ರಾಶಿಕಾ ಹೇಳೋದು ಅಷ್ಟೇನೆ. ಸೊ ಅಲ್ಲಿ ಗೊತ್ತಾಗುತ್ತೆ ಬಿಡಿ, ಇನ್ನೇನು ವೀಕೆಂಡಲ್ಲಿ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ರಾಶಿಕಾ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ರಾತ್ರಿ ಧ್ರುವಂತ್, ಮಲ್ಲಮ್ಮ ಆ್ಯಂಡ್ ರಕ್ಷಿತಾ ರಾತ್ರಿ ಹೊತ್ತಲ್ಲಿ ಮಾತಾಡ್ತಿರ್ತಾರೆ. ಮೇ ಬಿ ಗೆಜೆ ಶಬ್ದ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಅಶ್ವಿನಿ ಎದ್ದೇಳ್ತಾಳೆ.
ಆ ಬೆಡ್ಡಿಂದ ಎದ್ದು, ಸೊ ಏನು ಅಷ್ಟು ಗುಸುಗುಸು ಅಂತ ಮಾತಾಡ್ತಿದ್ದೀರಾ, ಹಾಗೆ ಹೀಗೆ ಮಲ್ಕೊಳಕ್ಕಾಗಲ್ವಾ, ಹಂಗೆ ಹಿಂಗೆ ಅನ್ನೋ ರೀತಿಯಲ್ಲಿ ಮಾತಾಡಿ, ಮತ್ತೇನಾದ್ರೂ ಸೌಂಡ್ ಬಂತು ಅಂತಂದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಮಾತಾಡ್ತಾಳೆ. ಗ್ರಹಚಾರ ಬಿಡಿಸ್ತೀನಿ ಅಂತ ಮಾತಾಡ್ತಾಳೆ. ಅಲ್ಲಿ ಮಲ್ಲಮ್ಮ ಕೂಡ ಇದ್ದಾರೆ. ಅವ್ರ ವಯಸ್ಸಿಗೆ ಬೆಲೆ ಕೊಟ್ಟು ಅಟ್ಲೀಸ್ಟ್ ಒಂದ್ ಬಾಯಿ ತುಂಬಾ ಅಟ್ಲೀಸ್ಟ್ ಚೆನ್ನಾಗಿ ಮಾತಾಡೋ ಅಂತ ಒಂದ್ ಚೂರು ಬುದ್ಧಿ ಇಲ್ವಾ ತಾಯಿ ನಿನಗೆ? ಆ ಗ್ರಹಚಾರ ಬಿಡಿಸ್ಬಿಡ್ತೀನಿ, ನಿಮ್ಮ ಅಪ್ಪನ ಮನೆನಾ ಅದು? ಸುದೀಪ್ ಸರ್ ಹೇಳಿದ್ರೆ ಗೊತ್ತಾ, ನಿಮ್ ಇಬ್ರಿಗೆ ಹೇಳಿರೋವಂಥದ್ದು, ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಗೌಡಗೆ ಹೇಳಿರೋವಂಥದ್ದು. ನಿಮ್ಮ ಅಪ್ಪನ ಮನೆ ಅಲ್ಲ, ಅಲ್ಲಿ 10 ಸಾರಿ 100 ಸಾರಿ ಬೇಕಾದ್ರೂ ಬಾತ್ರೂಮ್ಗೆ ಹೋಗ್ಲಿ, 100 ಕ್ಯಾಮ್ರಾ ಇದಾವೆ. ಅಷ್ಟು ಕ್ಯಾಮ್ರಾಗಳ ಮುಂದೆ ತಕತೈ ಅಂತ ಬೇಕಾದ್ರೆ ಕುಣಿಲಿ, ಅದು ಅಲ್ಲಿರೋವಂಥ 17 18 ಎಷ್ಟು ಜನ ಕಂಟೆಸ್ಟೆಂಟ್ ಇದ್ದಾರೆ ಎಲ್ರು ಕೂಡ ಮನೆ ಅಂತ ಹೇಳಿದ್ರಲ್ಲಿ. ಏನ್ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತೆ, ನಾಚಿಕೆ ಆಗೋದಿಲ್ವಾ? ಅಂಡ್ ಅಲ್ಲಿಗೆ ಅದು ಏನು ಮುಗಿದೋಗುತ್ತೆ ಎಪಿಸೋಡ್ ಅಲ್ಲಿ ಏನಾಗಿದೆ ಅನ್ನೋಂಥದ್ದು. ಅಂಡ್ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಗಿಲ್ಲಿಗೆ ಮಾತಾಡಿಸುವಂಥದ್ದು. ಅಂಡ್ ಗಿಲ್ಲಿ ಫುಲ್ ಏನು ಡ್ರೆಸ್ ಅಲ್ಲೆಲ್ಲ ಹಾಕೊಂಡು ಬಂದಿದ್ಯಾ, ಬಟ್ ಏನೇ ಆಗಲಿ ನೀನದು ಏನು ಬನಿಯನ್ ಹಾಕೊಂತಿಯಲ್ಲ ಅದೇ ನಮ್ಗೆ ಇಷ್ಟ ಆಗುವಂಥದ್ದು. ಯಾರು ಏನೇ ಹೇಳಿ ನಿಮ್ಮ ಬನಿಯನ್ನೇ ತುಂಬಾ ಇಷ್ಟ ಆಗೋದು ಅನ್ನೋ ರೀತಿಯಲ್ಲಿನೇ ಅಲ್ಲಿ ಕೌಂಟರ್ ಕೊಟ್ಟರು ಅಶ್ವಿನಿ ಗೌಡ ಅವ್ರಿಗೆ. ಬಿಕಾಸ್ ಅಶ್ವಿನಿ ಗೌಡ ಅವರು ಪ್ರೆಸ್ ಇದರಲ್ಲಿ ಒಂದು ಮಾತು ಹೇಳ್ತಾರೆ, ನಿನ್ ಬನಿಯನ್ ಎಲ್ಲಿ ಕಾಣಿಸ್ತಾರೆ, ಯಾವಾಗಲೂ ಬನಿಯನಲ್ಲೇ ಇರ್ತೀಯಲ್ಲ ನೀನಾದ್ರೂ ಯಾವ್ದಾದ್ರು ಒಂದು ಬನಿಯನ್ ಕಂಪನಿಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ. ಮೇ ಬಿ ಅಲ್ಲಿಂದನೇ ಇವರಿಬ್ರಿಗೂ ಕೂಡ ಕೌಂಟರ್ ಕೂಡ ಸ್ಟಾರ್ಟ್ ಮಾಡ್ತಾರೆ, ಜಾನ್ವಿಗೆ ಅಂಡ್ ಅಶ್ವಿನಿ ಗೌಡ ಅವ್ರಿಗೆ. ಸಾರಿ, ಒಂಟಿ ಆಗಿರುವಂತ ಜಂಟಿಗಳು ಸೊ ದೂರ ದೂರ ಕೂತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಕತೆ ಬರುತ್ತೆ. ಅದು ಆಶ್ಚರ್ಯ ಅನ್ನೋ ರೀತಿ, ಅಂದ್ರೆ ಇವರಿಬ್ಬರು ತುಂಬಾ ದೂರ ದೂರ ಕೂತಿರ್ತಾರೆ. ಯಾರು, ಜಾನ್ವಿ ಅಂಡ್ ಅಶ್ವಿನಿ ಅವರು. ಅಶ್ವಿನಿ ಹಿಂದೆ ಕೂತಿರ್ತಾರೆ, ಇವರು ಮುಂದೆ ಕೂತಿರ್ತಾರೆ. ಬಿಕಾಸ್ ಏನು ಅಂತಂದ್ರೆ ಚಂದ್ರಣ್ಣ ಹೇಳುವಂಥದ್ದಲ್ಲಿ ಚಂದ್ರಣ್ಣ ಅವರು ಮೇ ಬಿ ಯಾರೋ ಹೇಳ್ತಾರೆ, ಸೊ ಇವರು ಜಾನ್ವಿ ಹಿಂದೆ ಕೂತ್ಕೊಂಡ್ರೆ ಹಾಕಿರುವಂತ ಡ್ರೆಸ್ ಇದೆಯಲ್ಲ ಅದು ಕಾಣಿಸಲ್ಲ ಅನ್ನೋ ರೀತಿನಲ್ಲಿ ಹೇಳಿದಾಗ, ಸೊ ಸುದೀಪ್ ಸರ್ ಮಾತು ಹೇಳ್ತಾರೆ, ಇಲ್ಲೇ ಬಂದ್ಬಿಡಿ ಅಲ್ಲ ಇಲ್ಲಿಗೆ ಸ್ಟೇಜ್ ಮೇಲೆ ಎಲಿಮಿನೇಟ್ ಆಗಿ, ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಜನರಿಗೆ ಅನ್ನೋ ರೀತಿಯಲ್ಲಿ ಒಂದು ಕೌಂಟರ್ ಕೊಟ್ಟರು. ಅಂಡ್ ಜನಗಳು ಕೂಡ ಅದನ್ನೇ ಬಯಸ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಅಲ್ಲೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕಾಗಿತ್ತು, ಓ ಇವತ್ತೇನೋ ಇದೆಯಪ್ಪ ನಮ್ಗೆ, ಯಾಕೋ ಈ ರೇಂಜಿಗೆ ಕೌಂಟರ್ಗಳು ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ಇದೆಲ್ಲ ಆದ್ಮೇಲೆ ಅಲ್ಲಿ ಅದನ್ನೆಲ್ಲ ಸರಿಗಿಡೋಣ ಅಂತ ಹೇಳಿ ಸೊ ಪಂಚಾಯತಿನ ಅಲ್ಲಿಂದ ಅಫಿಷಿಯಲ್ ಆಗಿ ಶುರು ಮಾಡುವಂಥದ್ದು. ಫಸ್ಟ್ಗೆ ತಗೊಂಡಿರುವಂಥದ್ದು ಏನು ಅಂತಂದ್ರೆ ಧ್ರುವಂತ್ ಅಂಡ್ ಸ್ಪಂದನ. ಸೊ ಧ್ರುವಂತ್ ಬಗ್ಗೆ ಫಸ್ಟ್ ಲಾಸ್ಟ್ ವೀಕಲ್ಲಿ ಸ್ವಲ್ಪ ಮಾತಾಡಿದ್ರು, ಸೊ ಅಮಾಯಕ, ಸೊ ಒಳ್ಳೆ ವ್ಯಕ್ತಿ, ಹಾಗೆ ಹೀಗೆ ಅಂತ ಮಾತಾಡಿದ್ರನ್ನ ಸೀರಿಯಸ್ ಆಗಿ ತಗೊಂಡಂತ ಧ್ರುವಂತ್ ಅವರು ಸ್ಪಂದನ ಮೇಲೆ ಫುಲ್ ಗರ್ಜನೆ ಮಾಡಿದ್ರು ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ಅಲ್ಲಿ ಕೆಲವೊಂದು ಸಿಂಪತಿ ಮಲ್ಲಮ್ಮ ಅಂತೆಲ್ಲ ಹೆಸರೇನು ಬಂದಿತ್ತಲ್ಲ, ಸೊ ಅದ್ರ ಬಗ್ಗೆ ಮಾತಾಡಿದಾಗ ಅಲ್ಲಿ ಲಾಸ್ಟ್ ವೀಕ್ ಆದ್ಮೇಲೆ ಸೊ ಫುಲ್ ರೊಚ್ಚಿಗೆತ್ಬಿಟ್ಟಿದೆ ಅಣ್ಣ, ಸ್ಪಂದನ ಮೇಲೆ ಫುಲ್ ಟಾರ್ಗೆಟ್ ಮಾಡ್ತಿದ್ದ. ಸೊ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಾಗ ಅಲ್ಲಿ ಒಬ್ಬೊಬ್ಬರು ಅಭಿಪ್ರಾಯ ಹೇಳಿದ್ರು. ಈ ಕಡೆಗೆ ಸ್ಪಂದನ ಅವ್ರದ್ದು ಹೇಳಿದ್ರು, ಧ್ರುವಂತ್ ಅವ್ನು ಹೇಳ್ದ. ಆಮೇಲೆ ಅಲ್ಲಿ ಪ್ರಶ್ನೆಗಳು ಬಂದಿರುವಂತದ್ದು ವ್ಯಾಲಿಡ್ ಆಗಿತ್ತು ನನ್ನ ಪ್ರಕಾರ. ಬಿಕಾಸ್ ಆ ಕಿತ್ತಾಟ ಏನ್ ಆಗಿದೆ, ಸೊ ಅದರಲ್ಲಿ ಸ್ಪಂದನೆ ಒಂದು ರೀತಿಯಲ್ಲಿ ಬಲಿಪಶು ಅನ್ನೋಂಥ ಮಾತಿಗೆ ಬಂತು ಸುದೀಪ್ ಸರ್ ಬಾಯಿಂದಾನೆ. ಅಲ್ಲಿ ಧ್ರುವಂತ್ ಒಪ್ಪಲಿಲ್ಲ. ಸೊ ತಿರ್ಗಾ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅರ್ಥ ಆಗ್ಲಿಲ್ಲ ಅಂತ ಅನ್ಸುತ್ತೆ ಅವನಿಗೆ. ಅವನ ದೃಷ್ಟಿಕೋನದಿಂದನೇ ಮಾತಾಡ್ತಿದ್ದಾನೆ. ಬಟ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ, ಸೊ ಧ್ರುವಂತ್ ಬೇಕು ಅಂತಾನೆ ಅದನ್ನ ಮಾಡ್ದ. ಅಂಡ್ ಈ ಕಡೆಗೆ ಮಾಳು ಕಡೆಯಿಂದ ಅವನು ಸ್ಟ್ಯಾಂಡ್ ತಗೊಳ್ಳಿಲ್ಲ. ಓಕೆ, ಸೊ ಅಲ್ಲಿ ಯಾರು ಸ್ಪಂದನ ಜೊತೆಗೆ ಜೋಡಿ ಇದ್ರೂ ಕೂಡ ಅವ್ನು ಸ್ಟ್ಯಾಂಡ್ ತಗೊಂಡಿದ್ರೆ ಅಲ್ಲಿಗೆ ಮುಗ್ದೋಗಿರುವಂತ ಮ್ಯಾಟ್ರ್ ಅದು. ಬಟ್ ಅವ್ನು ಸ್ಟ್ಯಾಂಡ್ ತಗೊಳ್ಳಿಲ್ಲ, ಅವ್ನು ಸುಮ್ಮ ಅದ, ಅವನಿಗೆ ಕುರ್ಚಿ ಎಲ್ಲಿದೆ ಅಂತ ಗೊತ್ತಿತ್ತಂತೆ. ಅಂಡ್ ಸುದೀಪ್ ಸರ್ ಇನ್ನೂ ಒಂದು ಮಾತು ಕೇಳಿದ್ರು, ನಾನು ಅದನ್ನ ಎಪಿಸೋಡ್ ಇದರಲ್ಲೂ ಕೇಳಿದ್ದೀನಿ. ಸ್ಪಂದನ ಅವನಿಗೇನು ಅಂತಂದ್ರೆ ಈ ಲಾಸ್ಟ್ ಅದೇ SR ರೌಂಡ್ ಅಲ್ಲಿ ಸ್ಪಂದನ ಅವನ ಬಗ್ಗೆ ಮಾತಾಡಿದಕ್ಕೋಸ್ಕರನೇ ಅಲ್ಲಿ ಅವ್ನು ಮಾತಾಡಿರುವಂಥದ್ದು. ಬಟ್ ಅವ್ನು ಬಿಟ್ಟು ಕೂಡ ಸುಮಾರು ಜನ ಕೂಡ ಮಾತಾಡಿದ್ದಾರೆ. ಬಟ್ ಅವರು ಕೂಡ ಯಾರಿಗೂ ಕೂಡ ಅವನು ಹೋಗಿ ಇದು ಮಾಡಲಿಲ್ಲ. ಇಲ್ಲಿ ಇವಳಿಗೆ ಏನಕ್ಕೆ ಟಾರ್ಗೆಟ್ ಮಾಡ್ದ ಅಂತಂದ್ರೆ ಒಂದು ಈಸಿ ಟಾರ್ಗೆಟ್, ಆಮೇಲೆ ನಾನು ಏನು ಅನ್ನೋದು ನಾನು ತೋರಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಅವನು ಮಾಡ್ದ ಹೊರತು ಬೇರೆ ಇಂಟೆನ್ಷನ್ ಏನು ಇರಲಿಲ್ಲ ಅವನಿಗೆ. ಅಂಡ್ ಇಡೀ ಮನೆಗೂ ಕೂಡ ಪ್ರೂವ್ ಮಾಡಬೇಕಾಗಿತ್ತು ಅವನು ನಾನು ಸಿಂಪತಿಯಿಂದ ಇಲ್ಲ ಅನ್ನೋವಂಥದ್ದನ್ನ. ಅಂಡ್ ಇದಾದ್ಮೇಲೆ ಅಲ್ಲಿ ಸ್ಪಂದನ ಅಂಡ್ ರಾಶಿಕಾ ಅವ್ರ ಮಧ್ಯೆ ಏನು ಚಾಲೆಂಜರ್ ಟಾಸ್ಕ್ ಇತ್ತು, ಸೊ ಅದರಲ್ಲಿ ಡಿಸ್ಕಷನ್ ನಡೆಯುತ್ತೆ. ಅಂಡ್ ಅಲ್ಲಿ ರಾಶಿಕಾಗೆ ಕ್ವಶನ್ ಬರುವಂಥದ್ದು, ನೀವು ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳ್ತಿದ್ರ, ಆ ಒಂದು ಇದರಲ್ಲಿ ಟಾಸ್ಕ್ ಅವ್ರನ್ನ ಚೂಸ್ ಮಾಡಬೇಕಾದಾಗ ಅದು ಆಪರ್ಚುನಿಟಿನೋ ಅಥವಾ ವೀಕ್ ಕಂಟೆಸ್ಟೆಂಟ್ ಅನ್ನೋ ರೀತಿಯಲ್ಲಿ ನೀವು ಚೂಸ್ ಮಾಡಿರೋದು ಅಂತ. ಅದು ಸುಮಾರು ಹೊತ್ತು ವಾದ ಆಗುತ್ತೆ. ರಾಶಿಕಾ ಅದನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಪಡ್ತಾರೆ. ಬಿಕಾಸ್ ಅವ್ರು ಚೂಸ್ ಮಾಡಿರೋವಂಥದ್ದು ವೀಕೆಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ, ಇಲ್ಲಿವರೆಗೂ ಕೂಡ ಯಾವುದೋ ಟಾಸ್ಕ್ ಆಡಿಲ್ಲ. ಸೊ ಅವ್ರ ಮೇಲೆ ಆಡಿದ್ರೆ ನಾನು ವಿನ್ ಆಗ್ತೀನಿ ಅನ್ನೋವಂಥ ಇಂಟೆನ್ಷನ್ ಅಲ್ಲೇ ಆಡಿರುವಂಥದ್ದು. ಬಿಕಾಸ್ ಅವ್ರು ಆಲ್ರೆಡಿ ಡಿಸ್ಕಷನ್ ಮಾಡಿರ್ತಾರೆ ಅಭಿಷೇಕ್ ಅಂಡ್ ಮೇ ಬಿ ಅಶ್ವಿನಿ ಅವ್ರ ಹತ್ರ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಸ್ಟೇಟ್ಮೆಂಟ್ ಹೇಳೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೊಂದು ಅಪರ್ಚುನಿಟಿ ಸಿಗಲಿ, ಒಂದು ಟಾಸ್ಕ್ ಆಡಿಲ್ಲ, ಆಮೇಲೆ ಅವರಿಗೆ ಸಿಂಪತಿ ಹಾಗೆ ಹೀಗೆ ಅಂತ ಒಂದು ಮಾತು ಬರ್ತಿದೆ, ಅವ್ರಿಗೆ ಪ್ರೂವ್ ಮಾಡ್ಕೊಳ್ಳಿ ಅನ್ನೋ ರೀತಿನಲ್ಲಿ ಆಪರ್ಚುನಿಟಿ ಕೊಡ್ತೀನಿ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಅದು ಸುದೀಪ್ ಸರ್ಗೆ ಟ್ರಿಗರ್ ಆಗಿರುವಂಥದ್ದು. ನೀವು ಆಪರ್ಚುನಿಟಿ ಅಂತ ಹೇಳಬೇಡಿ,
ವೀಕೆಟ್ ಕಂಟೆಸ್ಟೆಂಟ್ನ ಚೂಸ್ ಮಾಡಿ ಅವ್ರ ಮೇಲೆ ಗೆದ್ದು ನಾನು ಫೈನಲ್ಗೆ ಹೋಗ್ತೀನಿ ಅನ್ನೋವಂಥ ಒಂದು ದಾರಿನ ನೀವು ನೋಡ್ಕೊಂಡಿದ್ದೀರಾ. ಬಟ್ ಅದನ್ನು ನೀವು ಇಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಪ್ರೂವ್ ಮಾಡ್ತಾರೆ. ಆ್ಯಂಡ್ ಅದು ಸುದೀಪ್ ಸರ್ ಅಪ್ರಿಷಿಯೇಟ್ ಮಾಡಿದ್ರು, ಅದು ಸ್ಮಾರ್ಟ್ ಮೂವೇನೆ. ಬಟ್ ಆದರೆ ನೀವು ಡಿಸ್ಕಷನ್ ಮಾಡಿದ್ರಲ್ಲ ಅದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಒಳ್ಳೆ ಚಾಯ್ಸ್ ಅದು ರಾಶಿಕಾ ಕಡೆಯಿಂದ, ಅಂದರೆ ವೀಕೆಸ್ಟ್ ಕಂಟೆಸ್ಟೆಂಟ್ನ ಹೊಡೆದಾಕಿ ಫೈನಲ್ಗೆ ಹೋಗುವಂಥದ್ದು, ಆಮೇಲೆ ಫೈನಲ್ ನೋಡ್ಕೊಳ್ಳೋಣ ಅನ್ನೋವಂಥದ್ದು. ಬಟ್ ಅದನ್ನು ಡಿಸ್ಕಷನ್ ಮಾಡ್ತಾರೆ, ಅದು ಏನಾಗುತ್ತೆ ಅಂದರೆ ತಪ್ಪಾಗಿ ಕಾಣಿಸುತ್ತೆ ಜನಗಳಿಗೆ. ಅಲ್ಲಿ ಹೇಳೋದು, ಅಲ್ಲಿ ಹಿಂದೆ ಹೇಳೋದೊಂದು, ಮುಂದೆ ಹೇಳೋದೊಂದು. ಆದರೆ ಅದಾದಮೇಲೆ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಮೊದಲ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಕ್ಟಿವಿಟಿ ರೂಮಲ್ಲಿ ಆ ಗ್ಲಾಸ್ನ ಹೊಡೆಯುವಂಥದ್ದು. ಅದರಲ್ಲಿ ಫಸ್ಟ್ ಸೇಫ್ ಆಗಿರುವಂಥದ್ದು ರಕ್ಷಿತ್ ಅವ್ರು ಸೇಫ್ ಆಗ್ತಾರೆ. ಮೀನ್ಸ್ ಅವರು ಸುದೀಪ್ ಸರ್ ಅವರು ಒಂದು ಆರ್ಡರ್ ಪ್ರಕಾರನೇ ಕರೆದಿರ್ತಾರೆ. ಆ್ಯಂಡ್ ಅದರಲ್ಲಿನೇ ಫಸ್ಟ್ ಸೇವ್ ರಕ್ಷಿತ್ ಅಂದಿದ ತಕ್ಷಣ ಅವ್ರಿಗೆ ಮ್ಯಾಕ್ಸಿಮಮ್ ವೋಟ್ ಬಂದಿದೆ ಅಂತಲ್ಲ, ಬಟ್ ಆ ಒಂದು ರೌಂಡಲ್ಲಿ ಸೇಫ್ ಆಗಿರ್ತಾರೆ. ಆ್ಯಂಡ್ ಅದರಲ್ಲಿ ಕೆಲವರು ಇನ್ನೂ ಡೇಂಜರ್ ಝೋನಲ್ಲಿ ಇರ್ತಾರೆ, ಬಟ್ ಯಾರು ಕೂಡ ಎಲಿಮಿನೇಟ್ ಆಗಿರಲ್ಲ. ಫಸ್ಟ್ ಸೇಫ್ ಆಗಿರುವಂಥದ್ದು ರಕ್ಷಿತಾ, ಆ್ಯಂಡ್ ಸೆಕೆಂಡ್ ಬಂದಿರುವಂಥದ್ದು ಚಂದ್ರಪ್ರಭಾ, ಆ್ಯಂಡ್ ಥರ್ಡಲ್ಲಿ ಕಾವ್ಯ ಇರ್ತಾರೆ, ಆ್ಯಂಡ್ ಫೋರ್ತಲ್ಲಿ ಗಿಲ್ಲಿ, ಜೊತೆಗೆ ಫಿಫ್ತಲ್ಲಿ ಮಲ್ಲಮ್ಮ. ಸೊ ಆ ಒಂದು ರೌಂಡಲ್ಲಿ ಇಷ್ಟು ಜನ ಸೇವ್ ಆಗ್ತಾರೆ. ಇನ್ನು ಉಳಿದಂಥವರು ಧನುಷ್, ಮಂಜು ಭಾಷಿಣಿ, ಧ್ರುವಂತ್, ಅಶ್ವಿನಿ ಆ್ಯಂಡ್ ಸ್ಪಂದನ. ಸೊ ಇಷ್ಟು ಜನ ಅದೇ ಒಂದು ರೌಂಡಲ್ಲಿ ಡೇಂಜರ್ ಝೋನಲ್ಲಿ ಇರ್ತಾರೆ. ಜಸ್ಟ್ ಇನ್ನೂ ಯಾರು ಎವಿಕ್ಟ್ ಆಗಿರಲ್ಲ. ಆ್ಯಂಡ್ ಇಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಸೇಫ್ ಅಂತ ಬಂದಾಗ ಹೊರಗಡೆಗೆ ವಿಸಿಲ್ಗಳು ನೋಡಬೇಕಾಗಿತ್ತು ನೀವು. ಅದರಲ್ಲೇ ಗೊತ್ತಾಗುತ್ತೆ ಯಾವ ಕಂಟೆಸ್ಟೆಂಟ್ಗೆ ಯಾವ ಮಟ್ಟದಲ್ಲಿ ಕ್ರೇಜ್ ಇದೆ ಅಥವಾ ಬೆಂಬಲ ಇದೆ ಅನ್ನೋವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಇದಾದ್ಮೇಲೆ ಒಂದಲ್ಲಿ ಎಸ್ ಆರ್ ನೋ ರೌಂಡ್ ಥರ ನಡೆಯುತ್ತೆ. ಬಟ್ ಇದು ನಾರ್ಮಲ್ ಸಂಡೇ ಎಪಿಸೋಡ್ ನಡೆಯುವಂಥ ಎಸ್ ಆರ್ ನೋ ರೌಂಡ್ ಅಲ್ಲ ಇದು. ಸೊ ಈ ಸ್ಯಾಟರ್ಡೇ ಎಪಿಸೋಡಲ್ಲಿ ಜಸ್ಟ್ ಒಂದು ಎಸ್ ಆರ್ ನೋ ರೌಂಡ್ ಅಂತ ಬರುತ್ತೆ. ಸೊ ಅಲ್ಲಿ ಓನ್ಲಿ ನೋ ಅಂತ ಹೇಳ್ತಾರಲ್ಲ, ಸೊ ಅವ್ರು ಮಾತ್ರ ಕೈ ಎತ್ತಬೇಕು ಅನ್ನೋದ್ರ ರೀತಿಯಲ್ಲಿ ನಡೆಯುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟೇ ಬರುವಂಥದ್ದು ಏನು ಅಂತಂದರೆ ಅಶ್ವಿನಿ ಸೊ ಬಿಗ್ ಬಾಸ್ ಮನೆಯ ಅನ್ಸ್ಟಾಪೇಬಲ್ ಲೀಡರ್ ಅಂತ ಬರುತ್ತೆ. ಸೊ ಅಲ್ಲಿ ಫಸ್ಟಿಗೆ ನೋ ಅಂತ ಹೇಳುವಂಥದ್ದು ಗಿಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ, ಇವರು ಅನ್ಸ್ಟಾಪೇಬಲ್ ಲೀಡರ್ ಅಲ್ಲ, ಇವರು ಕಿತಾಪತಿ ಲೀಡರ್ ಅಂತ ಹೇಳ್ತಾನೆ. ಅವ್ರಿಬ್ಬರಿಗೂ ಕಂಡ್ರೆ ಇವು ಗಿಲ್ಲಿಗಂತೂ ಆಗೋದೇ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಗೆಜ್ಜೆ ಒಂದು ಏನಾಯ್ತಲ್ಲ ಕಿತಾಪತಿ, ಅದಾದ್ಮೇಲಂತೂ ಅವ್ನು ಡೈರೆಕ್ಟಾಗಿ ಹಾಕೊಂಡು ಜಡಿತವನೆ, ಕಿತಾಪತಿ ಹೆಂಗಸರು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಅದಾದ್ಮೇಲೆ ರಕ್ಷಿತಾ ಹೇಳ್ತಾಳೆ ಇವರು ಅನ್ಸ್ಟಾಪೇಬಲ್ ಲೀಡರ್ ಅಲ್ಲ, ಅನ್ಫೇರ್ ಲೀಡರ್ ಅಂತ ಹೇಳುವಂಥದ್ದು. ಆ್ಯಂಡ್ ಅಲ್ಲಿ ಜಾನ್ವಿ ಹೇಳ್ತಾಳೆ ಸೊ ಇವರು ಸೆನ್ಸಿಬಲ್ ಲೀಡರ್ ಅಂತ ಅದನ್ನ ಸಮರ್ಥನೆ ಮಾಡ್ಕೊಂತಾರೆ. ಮೀನ್ಸ್ ಇವಳು ಎಸ್ ಅಂತ ಹೇಳುವಂಥದ್ದು. ಹೌದು, ಅನ್ಸ್ಟಾಪೇಬಲ್ ಲೀಡರೇ ಜೊತೆಗೆ ಸೆನ್ಸಿಬಲ್ ಲೀಡರು ಅಂತ. ಇದೆಲ್ಲ ಮಾತು ಬಂದಾದ್ಮೇಲೆ ಒಂದು ವಿಷಯ ಎತ್ತಾರೆ, ಅಶ್ವಿನಿ ಗೌಡ ಆ್ಯಂಡ್ ಈ ಜಾನ್ವಿತ್ ಈ ಫ್ರೆಂಡ್ಶಿಪ್ಪು ಪಾರ್ಶಿಯಾಲಿಟಿ ಬಗ್ಗೆ ಎತ್ತಾರೆ. ಉತ್ತಮ ಕಳಪೆ ಜೊತೆಗೆ ಈ ಪಾರ್ಟಿ ನಡೀತಲ್ಲ, ಸೊ ಡಿನ್ನರ್ ಪಾರ್ಟಿನ ಯಾವುದಾದ್ರು ಸೊ ಫೈನಲಿಸ್ಟ್ಗಳದ್ದು, ಸೊ ಅದರಲ್ಲಿ ಆ್ಯಂಡ್ ಇಮ್ಯುನಿಟಿ ಏನು ಬಂತು ಸೇಫ್ ಮಾಡಿದ್ರಲ್ಲ ಒಂದು ಮಾಸ್ ಎಲಿಮಿನೇಷನ್ ಇಂದ. ಸೊ ಅದ್ರ 3 ಪ್ಯಾಟ್ರನ್ ನೋಡ್ತಾ ಇದ್ರೆ ಅಲ್ಲೊಂದು ಹೆಸರು ಕಾಮನ್ ಇದೆ, ಯಾವ್ದು ಹೇಳಿ? ಜಾನ್ವಿ ಕಾರ್ತಿಕ್ ಅನ್ನುವಂಥದ್ದು. ಬಿಕಾಸ್ ಉತ್ತಮ ಕಳಪೆ ಅಂತ ಬಂದಾಗ ಅಲ್ಲಿ ಮಂಜು ಭಾಷಿಣಿ ಆ್ಯಂಡ್ ರಾಶಿಕ್ ಅವ್ರನ್ನ ಚೂಸ್ ಮಾಡ್ತಾರೆ ಕಳಪೆ ಅಂತ, ಬಟ್ ಉತ್ತಮ ಅಂತ ಬಂದಾಗ ಜಾನ್ವಿನ ಚೂಸ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಪಾರ್ಟಿ ಚಟುವಟಿಕೆ ಅಂತ ಬಂದಾಗ, ಪಾರ್ಟಿ ಡಿನ್ನರ್ ಅಂತ ಬಂದಾಗ ಅಲ್ಲಿ ಜಾನ್ವಿ ಇರೋವಂಥ ಟೀಮ್ನೇ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಜೊತೆಗೆ ಇಮ್ಯುನಿಟಿ ಅಂತ ಬಂದಾಗಲೂ ಕೂಡ ಅಷ್ಟೇ ಜಾನ್ವಿ ಅಂತಾನೆ ಘೋಷಣೆ ಮಾಡ್ತಾರೆ. ಇಲ್ಲಿ ಎಲ್ಲದರಲ್ಲೂ ಗೊತ್ತಾಗುತ್ತೆ ಇಲ್ಲಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದ್ದಿ ಪಾರ್ಶಿಯಾಲಿಟಿ ಆಗಿದೆ ಅಂತ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅವರು ಉತ್ತಮ ಕಳಪೆ ಅಂತ ಬಂದಾಗ ಅಶ್ವಿನಿ ಅವರೇ ಡಿಸಿಷನ್ ತೊಗೊಬೇಕಾಗತ್ತೆ. ಅಲ್ಲಿ ಉತ್ತಮ ಅಂತ ತೊಗೊತಾರೆ ಯಾವುದೋ ಜಾನ್ವಿ ಅವ್ರದ್ದು. ನನ್ನ ಪ್ರಕಾರ ಜಾನ್ವಿಗಿಂತನೂ ತುಂಬ ಚೆನ್ನಾಗಿ ಆಡಿದ್ರು ಆ ವೀಕಲ್ಲಿ. ಧನುಷ್ ಆಡಿದ್ರು, ಇನ್ನು ಉಳಿದಂಥವ್ರು ಕೆಲವರೆಲ್ಲ ಆಡಿದ್ರು. ಅವ್ರ ಹೆಸರು ಕೂಡ ತೊಗೋಬೋದಾಗಿತ್ತು, ಬಟ್ ಅವ್ರ ಹೆಸರು ತೊಗೊಳ್ಳಿಲ್ಲ. ಉತ್ತಮ ಅಂತ ತೊಗೊಂಡಿರುವಂಥದ್ದು ಜಾನ್ವಿ ಹೆಸರು, ಅಲ್ಲಿ ಪಾರ್ಶಿಯಾಲಿಟಿ ಇತ್ತು. ಅದಾದಮೇಲೆ ಅಲ್ಲಿ ಪಾರ್ಟಿ ಒಂದು ಟಾಸ್ಕ್ ನಡೆಯುತ್ತಲ್ಲ, ಸೊ ಅಲ್ಲಿ ರೋಸ್ಟ್ ಮಾಡುವಂಥದ್ದು, ಅಡುಗೆ ಮಾಡುವಂಥದ್ದು. ನನ್ನ ಪ್ರಕಾರ ಆ ರೋಸ್ಟಿಂಗ್ ಅಲ್ಲಿ ಗಿಲ್ಲಿ ತಂಡ ವಿನ್ ಆಗಬೇಕಾಗಿತ್ತು. ಆ್ಯಂಡ್ ಗಿಲ್ಲಿ ತಂಡ ಅಂತಾನೆ ಹೇಳಿರುವಂಥದ್ದು ಫಸ್ಟ್ ರೌಂಡಲ್ಲಿ ಯಾರು ಅಂತಂದರೆ ಅದು ಅಶ್ವಿನಿ ಗೌಡ ಆ್ಯಂಡ್ ಗಿಲ್ಲಿ ನಟ. 2 ವೋಟ್ ಬಂದಿತ್ತು ಅವ್ರಿಗೆ ಅಲ್ಲಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಮೀನ್ಸ್ ಏನು ಅಂತ ಅಡಿಗೆದ್ರಲ್ಲಿ ಓಕೆ ಒಪ್ಕೊತೀನಿ, ಇನ್ ಕೇಸ್ ಅವ್ರದ್ದು ಅಡಿಗೆ ಚೆನ್ನಾಗಿತ್ತು ಅಂತ ಅಂದರೂ ಕೂಡ ನೋಡ್ಲಿಕ್ಕಂತೂ ಚೆನ್ನಾಗಿತ್ತು. ಯಾರ್ದು ಜ್ಯೂಸ್ ಮಾಡಿದ್ರಲ್ಲ ಅವರು ಚಂದ್ರಪ್ರಭಾ ಟೀಮು. ಬಟ್ ಗಿಲ್ಲಿ ಟೀಮು ಆ ಒಂದು ಎಕ್ಸ್ಪ್ಲನೇಷನ್ ಮಾಡೋದ್ರಲ್ಲಿ ಸಖತ್ತಾಗಿ ಕೊಟ್ಟಿದ್ರು ಅವರು. ಆ ಪದಾರ್ಥಗಳನ್ನ ಎಕ್ಸ್ಪ್ಲನೇಷನ್ ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಪ್ರಕಾರ ಅದರಲ್ಲೂ ಕೂಡ ಟೈ ಆಗುವಂಥದ್ದು. ಬಟ್ ಗಿಲ್ಲಿ ತಂಡಕ್ಕೆ ಹೆಂಗೆ ಹೇಳಿದ್ರು ಅಂತಂದರೆ ಇವರು ಏನು ಮಾಡೇ ಇಲ್ಲ ಅನ್ನೋ ರೇಂಜಿಗೆ ಮಾತಾಡಿದ್ರು. ಅಗೇನ್ ಅಲ್ಲಿ ಜಾನ್ವಿ ಇದ್ದಾರೆ ಅನ್ನೋ ರೀತಿಯಲ್ಲಿ. ಸೊ ಈ ಒಂದು ಏನು ಹೇಳ್ತೀವಿ ಅಂತಂದರೆ ಈ ಬ್ರೈನ್ ವಾಷಿಂಗ್ ನಡೆಯುತ್ತಲ್ಲಿ. ಅಗೇನ್ ರಾಶಿಕ ಕೂಡ ಕೆಲವೊಂದು ಟೈಮಲ್ಲಿ ಬಂದರೆ ಫೇವರಿಸಮ್ ಮಾಡಿದ್ದಾರೆ, ಯಾಕಂದ್ರೆ ಆ ಕಡೆ ಮಂಜು ಭಾಷಿಣಿ ಕೂಡ ಇದ್ದಾರೆ ಅನ್ನೋದಕ್ಕೋಸ್ಕರ. ಆ ಗಿಲ್ಲಿ ತಂಡಕ್ಕೆ 100% ಆ ಒಂದು ಚಟುವಟಿಕೆಯಲ್ಲಿ ಮೋಸ ಆಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೀನಿ ಇಮ್ಯುನಿಟಿ. ಇವಾಗ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಿದ್ದಾದ್ಮೇಲೆ ಸೊ ಅಲ್ಲಿ ಬಿಗ್ ಬಾಸ್ ಒಂದು ಪವರ್ ಕೊಡ್ತಾರೆ ಇವರಿಗೆ, ಏನು ಅಂತಂದರೆ ಒಬ್ಬರನ್ನ ನೀವು ಮಾಸ್ ಎಲಿಮಿನೇಷನ್ ಇಂದ ಸೇವ್ ಮಾಡ್ಬೋದು ಅಂತ ಫೈನಲಿಸ್ಟ್ಗಳಿಗೆ ಒಂದು ಅಧಿಕಾರ ಕೊಡ್ತಾರೆ. ಸೊ ಅಲ್ಲಿ 15 ನಿಮಿಷ ಒಂದು ಡಿಸ್ಕಷನ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಹೋಗ್ತಂಗೆ ಅಲ್ಲಿ ಸುದ್ದಿ ಹೇಳ್ತಾನೆ ನಮಗೆ ಯಾರು ಜಾನ್ವಿ ಮ್ಯಾಮ್ನ ಸೇವ್ ಮಾಡ್ತೀನಿ ಅಂತ. ಇವ್ರನ್ನ ಸೇವ್ ಮಾಡಬೇಕು ಅಂತ ಹೆಸರುಗಳು ಮಾತ್ರ ಬಂತೆ ಹೊರತು ಡಿಸ್ಕಷನ್ ಆಗಲಿಲ್ಲ.
ಅಂಡ್ ಇನ್ನೂ ಒಂದು ದೊಡ್ಡ ಬ್ಲಂಡರ್ ಮಾಡಿರುವಂಥದ್ದು ಏನು ಅಂತಂದ್ರೆ ಈ 3 ಜನ, ಅದರಲ್ಲೂ ಮುಖ್ಯವಾಗಿ ಮಾಳು ಅಂಡ್ ರಾಶಿಕಾ. ಅಶ್ವಿನಿ ಕೊನೆವರೆಗೂ ಕೂಡ ಹೆಸರು ತಗೊಳ್ಳಿಲ್ಲ ಅವಳು, ಬಿಕಾಸ್ ನಾನು ಸಿಗಾಕೊಂಬಾರ್ದು, ಇವ್ರು 3 ಜನರದ್ದು ಕೂಡ ಫಸ್ಟ್ ಡಿಸ್ಕಷನ್ ಆಗಲಿ, ಕೊನೆಯಲ್ಲಿ ಹೆಸರು ತಗೊಂತೀನಿ ಅಂತ ಹೇಳ್ತಾರೆ. ನಿನ್ನೆ ಸುದೀಪ್ ಸರ್ ಅದನ್ನ ಹೇಳಿದ್ರು. ಅಶ್ವಿನಿ ಅವರು ಕೊನೆಯವರೆಗೂ ಕೂಡ ಹೆಸರು ತಗೊಳ್ಳಿಲ್ಲ, ನೀವು ಯಾರು ಕೂಡ ಕೇಳಲು ಕೂಡ ಇಲ್ಲ ನೀವು. ಅವ್ರ ಸ್ಟ್ರಾಟಜಿ ಅದು. ಫಸ್ಟ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಜಾನ್ವಿ ಅನ್ನೋ ರೀತಿಯಲ್ಲಿ ಒಪ್ಪಿಸ್ಬೇಕು. ಧನುಷ್ ಹೇಳಿದಂತಹ ಮಾಳು ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಹೆಂಗ ಮಾಡಿ ಅವನ ಬಾಯಿನಲ್ಲಿ ಜಾನ್ವಿ ಅಂತ ತಗೊಂಡ್ ಬಂದ್ರು. ಧನುಷ್ ಸ್ಟ್ರಾಂಗೆಸ್ಟ್ ಇದ್ದಾನೆ, ಅವ್ನು ಸೇವ್ ಆಗ್ತಾನೆ ಹೆಂಗಿದ್ರು ಕೂಡ, ನಾವು ಸ್ವಲ್ಪ ವೀಕೆಸ್ಟ್ ಇರೋರ್ನ ತಗೊಳ್ಳೋಣ ಅಂತ. ಹಾಗಿದ್ರೆ ಜಾನ್ವಿ ವೀಕೆಸ್ಟಾ? ಅದು ಸುದೀಪ್ ಸರ್ ನಿನ್ನೆ ಎತ್ತಬೇಕಾಗಿತ್ತು ಆ ಒಂದು ಪರ್ಟಿಕ್ಯುಲರ್ ಪದನ, ಅವ್ರು ಎತ್ತಲಿಲ್ಲ ಅಲ್ಲಿ. ಸೊ ಈ ರೀತಿಯಲ್ಲಿ ಬ್ರೈನ್ ವಾಶ್ ಮಾಡಿ ಫೇವರಿಸಮ್ ಮಾಡ್ತಿದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಅಲ್ಲಿ. ಅಂಡ್ ಮಾಳು ಅಂಡ್ ರಾಶಿಕಾಗೆ ಒಂದು ಸುದೀಪ್ ಸರ್ ಹೇಳ್ತಾರೆ. ಸೊ ಇದು ಎಲ್ಲ ಡಿಸ್ಕಷನ್ ಆಗದೆ ಇರೋದಕ್ಕೆ ಕಾರಣ ಇವತ್ತು ನಿಮ್ಮಿಬ್ಬರಿಂದ ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಎಲಿಮೆಂಟ್ ಆಗ್ತಾನೆ ಅಂತ ಹೇಳಿದ್ರು. ಇದ್ರ ಜೊತೆಗೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಗೇನ್ ಎರಡನೇ ಒಂದು ಸ್ಟೆಪ್ ನಡೆಯುತ್ತೆ. ಆ ಬಲೂನ್ ಮತ್ತೆ ವಾಟರ್ ಇದು ಮಾಡುವಂಥದ್ದು, ಅಲ್ಲಿ ರೆಡ್ ಬಂದ್ರೆ ಅಗೇನ್ ಮತ್ತೆ ಡೇಂಜರ್ ಝೋನ್ ಇರ್ತಾರೆ, ಇನ್ನೊಂದು ಕಲರ್ ಬಂದ್ರೆ ಸೇಫ್ ಆಗ್ತಾರೆ. ಸೊ ಅದರಲ್ಲಿ ಸೇಫ್ ಆಗಿರುವಂಥದ್ದು ಧನುಷ್ ಅವ್ರು ಸೇಫ್ ಆಗ್ತಾರೆ, ಜೊತೆಗೆ ಧ್ರುವಂತ್ ಅವ್ರು ಸೇಫ್ ಆಗ್ತಾರೆ. ಅಗೇನ್ ಇನ್ನೂ ಡೇಂಜರ್ ಝೋನ್ ಅಲ್ಲೇ ಕಂಟಿನ್ಯೂ ಆಗುವಂಥದ್ದು. ಸೊ ಆಶ್ ಮೀನ್ಸ್ ಅಶ್ವಿನಿ SN ಅವರು, ಜೊತೆಗೆ ಸ್ಪಂದನ, ಅಭಿಷೇಕ್ ಅಂಡ್ ಮಂಜು ಭಾಷಿನಿ ಅವರು ಇನ್ನೂ ಡೇಂಜರ್ ಝೋನ್ ಅಲ್ಲೇ ಇರ್ತಾರೆ ಅಂತಾನೆ ಹೇಳ್ತೀನಿ. ಓಕೆ, ಸೊ ಇದಾದ್ಮೇಲೆ ಇನ್ನೂ ಒಂದು ಟಾಪಿಕ್ ಎತ್ತಾರೆ. ಇದು ಮೇನ್ ಟಾಪಿಕ್. ಅದೇ ಯಾವುದು ಅಂತಂದ್ರೆ ಈ ಗೆಜ್ಜೆ ಶಬ್ದದ್ದು. ಅಲ್ಲಿ ಹೇಳ್ತಾರೆ 3 ತಿಂಗಳು ಪ್ಲಾನ್ ಮಾಡ್ಕೊಂಡು ಕಷ್ಟಪಟ್ಟು ಈ ಕಟ್ಟಿರುವಂತ ಈ ಮನೆಗೆ ಒಂದು ಒಳ್ಳೆ ಪೂಜೆ ಮಾಡಿಸಿದ್ರು ಕೂಡ ದೆವ್ವ ಮತ್ತೆ ಗೆಜ್ಜೆ ಶಬ್ದ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಮಾತುಕತೆ ಹೇಳ್ತಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ನಗಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಕೂಡ ತುಂಬಾ ಜೋರಾಗಿ ನಗ್ತಾ ಇದ್ದಾರೆ. ಅದು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಯಾವುದೋ ಒಂದು ರೀತಿಯಲ್ಲಿ ನಾಗವಲ್ಲಿ ನಗು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಅಷ್ಟು ಫೇಕ್ನೆಸ್ ಇತ್ತು ಆ ನಗುನಲ್ಲಿ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿನಲ್ಲಿ ಅವರು ಅಲ್ಲಿ ನಡ್ಕೊಂತಿರುವಂಥದ್ದು ನನ್ಗೆ ಕಾಣಿಸ್ತಾ ಇತ್ತು. ಒಂದು ರೀತಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ನಾಗವಲ್ಲಿ ನಗ್ತಾ ಇದೆ ಅನ್ನೋ ರೇಂಜಿಗೆ ನನಗೆ ಕಾಣಿಸ್ತಾ ಇತ್ತು. ಬಟ್ ಈ ಕಡೆಗೆ ಜಾನ್ವಿ ಸಖತ್ತಾಗಿರುವಂಥ ಒಂದು ಕೋಪದಲ್ಲಿ ಹಿಂಗೆ ಕುಂತಿದ್ರು, ಬಿಕಾಸ್ ಎಕ್ಸ್ಪೋಸ್ ಆಗ್ಬಹುದೇನೋ ಅಂತ ಒಂದು ವಿಟಿ ಪ್ಲಾನ್ ಮಾಡ್ತಾರೆ. ಬಟ್ ಆ ವಿಟಿ ಹೆಂಗಿತ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು. ನಮಗೇನು ಪ್ರೋಮೋಗಳು ತೋರಿಸಿದ್ದಾರೆ, ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆನೇ ಚರ್ಚೆ ಐತೆ ಹೊರತು ಅಲ್ಲಿ ಕ್ಲಾರಿಟಿ ಇರಲಿಲ್ಲ. ಸೊ ಇವರೇ ಮಾಡಿದ್ದಾರೆ ಅಂತ. ಅಲ್ಲಿ ಒಂದು ಮಾತು ಹೇಳ್ತಾರೆ, ವಿಟಿ ಪ್ಲೇ ಆಗುತ್ತೆ, ಎಂಡ್ ಆದ್ಮೇಲೆ ಅಲ್ಲಿ ಜಾನ್ವಿ ಒಂದು ಮಾತು ಹೇಳ್ತಾರೆ, ಅದು ಕೋಪದಲ್ಲಿ ಗಿಲ್ಲಿಗೆ ಯಾರು ಮಾಡಿದ್ದು ಅಂತ ಗೊತ್ತಾಯ್ತಲ್ಲ. ಇವಾಗ ಎಲ್ಲರೂ ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ರ ಹಾಗೆ ಹೀಗೆ ಅಂತ. ಎಂತ ಕಾನ್ಫಿಡೆನ್ಸ್ ಗುರು ಅದು ಜಾನ್ವಿದು. ವಿಟಿ ಪ್ಲೇ ಮಾಡಿದಾದ್ಮೇಲೂ ಕೂಡ ಮತ್ತೆ ವಾದ ಮಾಡ್ತಾಳೆ ಅಂತಂದ್ರೆ ಏನು ಅಂತ ಅಲ್ಲಿ ಆಕ್ಚುಲಿ ಎಲ್ರಿಗೂ ಕೂಡ ಕೇಳ್ತಾರೆ, ಈ ವಿಟಿ ನೋಡಿ ಏನು ಅನ್ನಿಸ್ತು ಅಂತ. ಕನ್ಫ್ಯೂಷನ್ ಇದೆ ಸರ್, ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬರುತ್ತೆ. ಅಂಡ್ ಅಲ್ಲಿ ಕಾವ್ಯಾಗೂ ಕೂಡ ಕೇಳಿದಾಗ ಅವಳು ನನ್ಗೆ ಫಸ್ಟ್ ಕೇಳಿದಾಗ ಅವ್ಳಿಗೆ ಹಾಡು ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ಲು. ಬಟ್ ಇದರಲ್ಲಿ ಏನೋ ಹಾಡು ಪ್ಲೇ ಆಗಿದೆ ಹೇಳ್ತಿದ್ದಾರೆ, ಅದು ಯಾವಾಗ ಹೇಳಿದಾರೆ ಅನ್ನೋದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಕೂಡ ನಾನು ಹೇಳಿದ್ದೆ ಎಪಿಸೋಡ್ ರಿವ್ಯೂ ಅಲ್ಲಿ. ಅಂಡ್ ಇದಾದ್ಮೇಲೂ ಕೂಡ ಜಾನ್ವಿ ಅದೇ ವಾದ ಮಾಡ್ತಾಳೆ, ನಾನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ. ಇದಾದ್ಮೇಲೆ ಇನ್ನೂ ಒಂದು ವಿಟಿ ಪ್ಲೇ ಮಾಡ್ತಾರೆ. ಆ ವಿಟಿ ಪ್ಲೇ ಮಾಡಿದ್ಮೇಲೆ ಗೊತ್ತಾಗುವಂಥದ್ದು ರಕ್ಷಿತಾ ಮೇಲೆ ಮಾಡಿರುವಂಥ ಆರೋಪಗಳು, ಅಶ್ವಿನಿ ಅಂಡ್ ಜಾನ್ವಿಗೆ ಮತ್ತೆ ಮುಚ್ಚಾಕುವಂಥ ಪ್ಲ್ಯಾನು, ಪ್ರತಿ ಒಂದು ಕೂಡ ಅಲ್ಲಿ ತೋರಿಸ್ತಾರೆ. ಏನಂತಂದ್ರೆ ಇವ್ರೇನು ಬೇಕು ಅಂತ ಹುಡುಗಿ ಮೇಲೆ ಆರೋಪ ಮಾಡ್ತಾರೆ ನೋಡಿ ಅದು. ಆಮೇಲೆ ಆ ಆರೋಪನ ಮುಚ್ಚಾಕ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತಾರೆ, ಕಿತ್ತಾಟ ಆಗಿದ್ದಾದ್ಮೇಲೆ ಅದನ್ನು ಕೂಡ ಪ್ಲೇ ಮಾಡಿಸ್ತಾರೆ. ಆಮೇಲೆ ಶುರುವಾಗುತ್ತೆ ಇವಳು ಕುತಂತ್ರಿ ಜಾನ್ವಿ ಮುಖದಲ್ಲಿ ನಗು. ಯಾಕಂದ್ರೆ ಸಿಗಾಕೊಂಡ್ಬಿಟ್ರಿ ಇವಾಗ. ಫಸ್ಟ್ ವಿಟಿ ಪ್ಲೇ ಮಾಡಿದಾಗ ನನಗೆ ಗೊತ್ತೇ ಇಲ್ಲ, ನಾನು ಮಾಡೇ ಇಲ್ಲ ಅಂತ ವಾದ ಮಾಡ್ತಿದ್ದಂತಹ ಜಾನ್ವಿ ಮುಖದಲ್ಲಿ ಎರಡನೇ ವಿಟಿ ಪ್ಲೇ ಮಾಡಿದಾಗ ಆ ನಗು, ಆ ಒಂದು ಕೋಪ ಅಥವಾ ಆ ಸೀರಿಯಸ್ನೆಸ್ ಇರಲಿಲ್ಲ. ಅಲ್ಲಿ ಅದನ್ನ ಜೋಕ್ ರೀತಿಯಲ್ಲಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಬಟ್ ಅಶ್ವಿನಿ ಎಂತ ಕಿಲಾಡಿ ಅಂತಂದ್ರೆ ಸ್ಟಾರ್ಟಿಂಗ್ ಇಂದಾನೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಒಂದು ರೀತಿಯಲ್ಲಿ ಜೋಕ್ ಅನ್ನೋ ರೀತಿಯಲ್ಲಿ ಪ್ರೋಟೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಜಾನ್ವಿ ಯಾವಾಗ ಸೆಕೆಂಡ್ ಪ್ರೋಮೋ ಪ್ಲೇ ಮಾಡಿದ್ದಾದ್ಮೇಲೆ, ವಿಟಿ ಪ್ಲೇ ಮಾಡಿದ್ದಾದ್ಮೇಲೆ, ಎಕ್ಸ್ಪೋಸ್ ಆದೆ ನಾನು ಅಂತ ಗೊತ್ತಾದ್ಮೇಲೆ, ಸೊ ಅದನ್ನು ಕೂಡ ಕಾಮಿಡಿ ಫನ್ ಅನ್ನೋ ರೀತಿಯಲ್ಲಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅಂಡ್ ಸೆಕೆಂಡ್ ಆ ವಿಟಿ ಪ್ಲೇ ಮಾಡಿದ್ದಾದ್ಮೇಲೆ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ತಮಾಷೆ ಒಂದು ರೇಂಜ್ ಓಕೆ, ಆದ್ರೆ ಇದು ಸರಿನಾ ಅಂತ ಕೇಳಿದಾಗ ಜಾನ್ವಿ ಒಂದು ಮಾತು ಹೇಳ್ತಾಳೆ, ನಮಗೆ ಯಾರಿಗೂ ಕೂಡ ಪರ್ಸನಲ್ ಆಗಿ ಹರ್ಟ್ ಮಾಡಬೇಕು ಅಂತ ಇರಲಿಲ್ಲ ಸರ್, ಜಸ್ಟ್ ಅದನ್ನ ತಮಾಷೆಯಾಗಿ ಮಾಡಿರೋದು ಅಂತ ಒಂದು ಮಾತು ಹೇಳ್ತಾಳೆ. ಎಂತ ಮಾತು ಗುರು ಅದು, ಪರ್ಸನಲ್ ಆಗಿ ಹರ್ಟ್ ಮಾಡಬೇಕು ಅಂತ ಅವ್ರಿಗೆ ಇರ್ಲಿಲ್ವಂತೆ. ನಾಚಿಕೆ ಮಾನ ಮರ್ವಾದೆ ಒಂದ್ ಚೂರಾದ್ರೂ ಇದೆಯಾ ಇಬ್ರಿಗೂ? ಆಹಾ ಅನ್ಬಾರ್ದೆಲ್ಲ ಅಂದ್ಬಿಟ್ಟು ಆ ಹುಡುಗಿ ಮೇಲೆ ಡೈರೆಕ್ಟ್ ಆಗಿರುವಂತ ಒಂದು ಪರ್ಸನಲ್ ಅಟ್ಯಾಕ್ಗಳನ್ನ ಮಾಡಿ, ಅದು ಸುದೀಪ್ ಸರ್ ಮುಂದೆ, ಇಡೀ ಕರ್ನಾಟಕ ಜನತೆ ಮುಂದೆ, ಪಂಚಾಯತಿನಲ್ಲಿ
ಸುಳ್ಳುಗಳ ಮೇಲೆ ಸುಳ್ಳು, ಒಂದ್ ಸುಳ್ಳು ಹೇಳಿಕೆ ಇನ್ನೊಂದು ಸುಳ್ಳು. ಆಹಾ, ಎಂತ ನಾಟಕ ಮಾಡ್ತಾರೆ ಅಂತಂದ್ರೆ ಅಷ್ಟು ದೊಡ್ಡ ನಾಟಕ, ಅಷ್ಟು ಓವರ್ ಕಾನ್ಫಿಡೆನ್ಸು. ಸುದೀಪ್ ಸರ್ ಮಾತಾಡ್ತಾರೆ, ತಮಾಷೆ ಆದ್ರೂ ಆಗಿರ್ಬೋದು, ಜೋಕ್ ಆದ್ರೂ ಆಗಿರ್ಬೋದು, ನಾವು ಏನಾದ್ರೂ ಒಂದು ತಮಾಷೆ ಮಾಡಿದಾಗ ಅದು ಎದುರುಗಡೆ ಇದ್ದೋ ನಗ್ತಾ ನೋಡಿ, ಅದು ಜೋಕ್ ಅಂತ ಅನ್ಸ್ಕೊಳ್ಳುತ್ತೆ, ಅಳೋವಾಗಲ್ಲ ಅಂತ ಹೇಳ್ತಾರೆ. ಆ ಹುಡುಗಿಗೆ ಲಿಟ್ರಲಿ ಅಳಿಸಿದ್ದಾರೆ ಇವರು, ಈ ಕುತಂತ್ರಿಗಳು ಆ ಹುಡುಗಿನ ಲಿಟ್ರಲಿ ಅಳಿಸಿದ್ದಾರೆ. ಇವಾಗ ಬಂದು ಅದು ಪರ್ಸನಲ್ ಅಟ್ಯಾಕ್ ಮಾಡುವಂಥದ್ದು, ಹರ್ಟ್ ಮಾಡುವಂಥದ್ದು ಇರಲಿಲ್ಲ, ಜಸ್ಟ್ ಜೋಕು ತಮಾಷೆ ಅಂತ ಹೇಳ್ತಾರೆ. ಯಾವ ರೇಂಜಿಗೆ ಡಿಫೆಂಡ್ ಮಾಡ್ಕೊಂತಾರೆ ಅಂತಂದ್ರೆ, ಬಿಕಾಸ್ ಆಫ್ ಆಲ್ರೆಡಿ ಅದೇನ್ ಮಾಡ್ಬೇಕಾಗಿತ್ತು ಮಾಡಿದ್ದಾರೆ, ಹುಡುಗಿನ ಟಾರ್ಗೆಟ್ ಮಾಡಬೇಕು ಅಂತ. ಅಂಡ್ ಯಾವಾಗ ಹುಡುಗಿ ತಿರುಗಿ ನಿಂತ್ಕೊಳ್ಳುತ್ತೆ ಇವರಿಬ್ಬರ ಮಧ್ಯೆ ರಾತ್ರಿ ಅಲ್ಲಿ ಬೆಡ್ರೂಮ್ ಅಲ್ಲಿ, ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ ಇಡೀ ಮನೆ ನಮ್ಮ ಮೇಲೆ ತಿರುಗಿ ಬೀಳ್ಬೋದು ಈ ವಿಷಯಕ್ಕೋಸ್ಕರ. ಅದನ್ನ ಹೆಂಗೆ ನಾವು ಸುದೀಪ್ ಸರ್ ಮುಂದೆ ಪಂಚಾಯತಿನಲ್ಲಿ ಒಂದು ರೀತಿಯ ತಮಾಷೆ ಅನ್ನೋ ರೀತಿ ಪೋರ್ಟ್ರೇ ಮಾಡಬೇಕು ಅನ್ನೋದಕ್ಕೆ ಪಕ್ಕಾ ಪ್ಲಾನಿಂಗ್ ಮಾಡ್ತಾರೆ. ಅಂಡ್ ಅದನ್ನ ವೀಟಿನಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ ಇವ್ರನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ. ಅಂಡ್ ಅಶ್ವಿನಿ ಕಡೆಯಿಂದ ಕೂಡ ಸ್ಟೇಟ್ಮೆಂಟ್ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂಡ್ ಅಶ್ವಿನಿ ಹೇಳುವಂಥದ್ದು, ಅಣ್ಣ ನಾನು ಫನ್ ಅಂತ ಇದನ್ನು ತಗೊಂಡಿಲ್ಲ, ಬಟ್ ಆದ್ರೆ ಜಾಸ್ತಿ ಬಾತ್ರೂಮ್ಗೆ ಹೋಗ್ತಾಳೆ, ಸೊ ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ ಶುರು ಮಾಡ್ದಂತ ಈ ಒಂದು ಇದು ಇದೆಯಲ್ಲ, ಅದು ಎಲ್ಲೆಲ್ಲಿಗೋ ಹೋಗಿ ಏನೇನೋ ಆಯ್ತು, ಆಮೇಲೆ ಅವ್ಳ ರಿಯಾಕ್ಷನ್ ಕೂಡ ಹಾಗಿತ್ತು ಹೀಗಿತ್ತು ಅನ್ನೋ ರೀತಿಯಲ್ಲಿ ಎಲ್ಲಾನು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಹರ್ಟ್ ಮಾಡುವಂತ ಉದ್ದೇಶ ಇರಲಿಲ್ಲ ಪರ್ಸನಲಿ ಅನ್ನೋವಂಥ ಮಾತು ಅಂತ ಅಂದಾಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ. ಇವ್ರದ್ದೊಂದು ಕೆಲವೊಂದು ಸ್ಟೇಟ್ಮೆಂಟ್ಗಳಿದ್ವಲ್ಲ, ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆ ಅನ್ನೋವಂಥದ್ದು, ಇಡಿಯಟ್ ಅನ್ನೋದಾದ್ರಾಗಿರ್ಬೋದು, ಕಾರ್ಟೂನ್ ಅನ್ನೋದಾದ್ರಾಗಿರ್ಬೋದು, ಆಮೇಲೆ ಶಿ ಈಸ್ ಎಸ್ ನಥಿಂಗ್ ಬಟ್ ಎಸ್ ಅನ್ನೋವಂಥದ್ದಾಗಿರ್ಬೋದು. ಇದೆಲ್ಲನೂ ಕೂಡ ಮತ್ತೆ ಇನ್ನೇನು ಅಂತ ಪ್ರಶ್ನೆ ಬರುತ್ತೆ. ಸುದಿ ನಿಮಗೆ ಜಸ್ಟ್ ಯಮ್ಮ ಅಂದಾಗ್ಲೇನೆ ನೀವು ಮಾತಾಡ್ದಂಥವ್ರು, ನನ್ನ ಹೆಸರು ಅಶ್ವಿನಿ ಅಂತಿದೆ, ಅಶ್ವಿನಿ ಅಂತ ಕರೀರಿ ಅಂತ ಹೇಳಿದಂಥವ್ರು, ಆ ಹುಡುಗಿ ಮೇಲೆ ಇಷ್ಟೊಂದೆಲ್ಲ ಪದ ಪ್ರಯೋಗಗಳು ಮಾಡಿದಿರಲ್ವಾ, ಇದಕ್ಕೇನು ಹೇಳ್ತೀರಾ ಅಂತ ಅಂದಾಗ ಅವ್ರು ಹೇಳೋವಂಥದ್ದು ಏನು ಗೊತ್ತಾ, ಒಪ್ಕೊಳ್ಳಲ್ಲ, ಹೌದು ಸರ್ ನನ್ನ ತಪ್ಪಾಗಿದೆ ಅಂತ. ಅಣ್ಣ ಆ ಕಡೆಯಿಂದ ಕೂಡ ಹಂಗೆ ರಿಯಾಕ್ಷನ್ ಇತ್ತು, ಅಣ್ಣ ಅದಕ್ಕೋಸ್ಕರನೇ ಹಂಗಾಯ್ತು ಅಂತ. ಇನ್ನೂ ಕೂಡ ಒಪ್ಕೊಳ್ಳೋ ಅಂತ ಒಂದು ಮೆಂಟಾಲಿಟಿ ಇಲ್ಲ ಅವರು. ಅಂಡ್ ಇದೆಲ್ಲನೂ ಎಕ್ಸ್ಪೋಸ್ ಆದ್ಮೇಲೆ ಅಶ್ವಿನಿ ಒಂದು ಮಾತು ಹೇಳ್ತಾಳೆ, ಇಫ್ ಶಿ ಈಸ್ ಹರ್ಟ್ ಐ ವಿಲ್ ಸೇ ಸಾರಿ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಅಂದ್ರೆ ಅವಳು ಏನಾದ್ರೂ ಹರ್ಟ್ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತ. ಸುದೀಪ್ ಸರ್ ಕೇಳ್ತಾರೆ, ಅಲ್ಲ ಇದೆಲ್ಲ ನೋಡಿದ್ದಾದ್ಮೇಲೆ ನಿಮಗೆ ಇನ್ನೂ ಅನ್ನಿಸ್ತಾ ಇಲ್ವಾ ಅವಳು ಹರ್ಟ್ ಆಗಿದ್ದಾರೆ ಅಥವಾ ಆಗಿಲ್ಲ ಅನ್ನೋವಂಥದ್ದು ಅಂತಂದಾಗ ಅವಳು ಹೇಳೋವಂಥದ್ದು, ಇದೆಲ್ಲ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಅಣ್ಣ ಹರ್ಟ್ ಆಗಿರ್ಬೋದು ಅಂತ. ಅಲ್ಲಿ ಸಾರಿ ಕೂಡ ಕೇಳ್ತಾಳೆ. ಆ ಸಾರಿ ಹೆಂಗಿತ್ತು ಅಂತಂದ್ರೆ, ಕಂದಮ್ಮ ನಿನ್ಗೆ ಹರ್ಟ್ ಆಗಿದ್ರೆ ಸಾರಿ ಅನ್ನೋ ರೀತಿಯಲ್ಲಿ ಸುಮ್ಮನೆ ಬಾಯಿಂದ ಬಂದಿರುವಂಥದ್ದು ಅಷ್ಟೇನೆ, ಅದು ಮನಸ್ಸಿಂದ ಬಂದಿರುವಂಥದ್ದಲ್ಲ. ಅದಾದ್ಮೇಲೆ ಬ್ರೇಕಲ್ಲೂ ಕೂಡ ಹೇಳ್ತಾಳೆ, ಸಾರಿ ಕೇಳ್ತಾಳೆ, ನಿನ್ಗೆ ಹರ್ಟ್ ಮಾಡಬೇಕು ಅಂತದ್ದು ಇರಲಿಲ್ಲ, ನಿನ್ನ ಕಡೆಯಿಂದ ಹಂಗಾಯ್ತು, ನಮ್ಮ ಕಡೆಯಿಂದ ಹಂಗಾಯ್ತು, ಅದಕ್ಕೋಸ್ಕರ ಸಾರಿ ಅನ್ನೋ ರೀತಿಯಲ್ಲಿ ಕೇಳ್ತಾಳೆ. ಇದೇ ಸೌಜನ್ಯ ಮುಂಚೆ ಏನಕ್ಕಿರ್ಲಿಲ್ಲ. ಆ ಹುಡುಗಿ ಕೂಡ ಓಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾಳೆ. ಬಟ್ ಆದ್ರೂ ಕೂಡ ಪದೇ ಪದೇ ಸುದೀಪ್ ಸರ್ ಹೇಳೋ ಟೈಮಲ್ಲಿ ದುರಹಂಕಾರದ ಮಾತುಗಳೇನೆ. ಅಂಡ್ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳ್ತಾರೆ, ಅವಳು ಹೇಳದ್ದಲ್ವಾ 10 ಸಾರಿ ಬಾತ್ರೂಮ್ಗೆ ಹೋಗ್ತಾ ಇದ್ದಾಳೆ ಹಂಗೆ ಪದೇ ಪದೇ ಹಂಗೆ ಹಿಂಗೆ ಅಂತ. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಅದು ನಿಮ್ಮೆಲ್ಲರ ಮನೆ, ಎಷ್ಟು ಬೇಕಾದ್ರೂ 100 ಸರಿ ಬೇಕಾದ್ರೂ ಹೋಗಿ ಬಾತ್ರೂಮ್ಗೆ ಹೋಗಿ, ಯಾವ ಕ್ಯಾಮ್ರಾ ಮುಂದೆ ಯಾವ ಟೈಮಲ್ಲಿ ಬೇಕಾದ್ರೂ ಕೂಗಾಡಿ, ಏನ್ ಬೇಕಾದ್ರೂ ಮಾಡಿ, ಅದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ಅದೆಲ್ಲರೂ ನಿಮ್ಮ ಎಲ್ಲರದು ಕೂಡ ಆಸ್ತಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಂಡೈರೆಕ್ಟ್ ಆಗಿ ಹೇಳುವಂಥದ್ದು, ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು, ಅವ್ರು 10 ಸರಿ ಬೇಕಾದ್ರೆ ಬಾತ್ರೂಮ್ಗೆ ಹೋಗ್ತಾರೆ, 100 ಸರಿ ಬೇಕಾದ್ರೆ ಹೋಗ್ತಾರೆ, ನೀನ್ ಯಾವಳು ಕೇಳಕ್ಕೆ ಅಂತಾನೆ ಹೇಳಿರೋದು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂತಾರೆ. ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರು, ಡೈರೆಕ್ಟ್ ಆಗಿ ಏನಕ್ಕೆ ಹೇಳಲ್ಲ ಅಂದ್ರೆ, ಈ ತಿರ್ಗಾ ಇಂಡೈರೆಕ್ಟ್ ಆಗಿ ಏನಕ್ಕೆ ಹೇಳ್ತಾರೆ ಅಂತ. ಡೈರೆಕ್ಟ್ ಆಗಿ ಹಿಂಗ್ ಗನ್ ಇಟ್ಟಂಗೆ ಹೊಡೆದ್ರೆ ಏನು ಹೇಳ್ತಾರೆ ಗೊತ್ತಾ, ಸೆಲ್ಫ್ ಎವಿಕ್ಟ್ ಆಗ್ತಾರೆ. ಯಾಕೆ ಹೇಳಿ, ಮಾನ ಮರ್ಯಾದೆ ಕಳ್ಕೊಳಕ್ ಬಂದಿಲ್ಲ ಅವ್ರು, ಇಲ್ಲಿಗೆ ಆಟ ಆಡ್ಲಕ್ ಬಂದಿದ್ದಾರೆ. ಅಷ್ಟು ಡೈರೆಕ್ಟ್ ಆಗಿ ಒಂದು ಶೋ ಕಡೆ ಅಥವಾ ಒಂದು ಚಾನಲ್ ಕಡೆಯಿಂದ ಯೋಚನೆ ಮಾಡಿದಾಗ ಹಂಗ ಅನ್ಸುತ್ತೆ. ಅಷ್ಟು ಓಪನ್ ಅಪ್ ಆಗಿ ಡೈರೆಕ್ಟ್ ಆಗಿ ಶೂಟ್ ಗನ್ ಭುಜದ ಮೇಲೆ ಗನ್ ಇಟ್ಕೊಂಡು ಹೊಡಿಯಕ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಹೊಡಿಬೇಕಾಗುತ್ತೆ. ಡೈರೆಕ್ಟ್ ಆಗಿ ಹೊಡೆದ್ರೆ ತಡ್ಕೊಳ್ಳಲ್ಲ ಅಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ ನನ್ನ ಪ್ರಕಾರ ಆ ಒಂದು ಇಂಡೈರೆಕ್ಟ್ ಆಗಿರೋ ರೀತಿಯಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು. ಬಟ್ ಅರ್ಥ ಮಾಡ್ಕೊಳ್ಳೋರಿಗೆ ಅದು ಎಲ್ಲಿ ಹೋಗಿ ತಟ್ಟಬೇಕು ಅಲ್ಲಿಗೆ ತಟ್ಟುವಂತ. ಅಂಡ್ ಇದೆಲ್ಲದರ ಮಧ್ಯೆ ಮನೆಯವರ ಒಂದು ಅನಿಸಿಕೆ ಬಗ್ಗೆ ಕೇಳ್ತಾರೆ. ಓಕೆ, ಇದು ಒಂದು ನಂಗೆ ಇಷ್ಟ ಆಗಿರುವಂಥದ್ದು ಏನಂತಂದ್ರೆ, ಸೊ ನಿಮಗೆಲ್ಲ ಏನ್ ಅನ್ಸುತ್ತೆ ಈ ಒಂದು ವಿಚಾರದಲ್ಲಿ, ಗೆಜ್ಜೆ ಅದೆಲ್ಲ ಅಂತ ಬಂದಾಗ ಗಿಲ್ಲಿ ಹೇಳುವಂಥದ್ದು, ಅವರಿಬ್ರು ದೊಡ್ಡ ಕಿತಾಪತಿ ಹೆಂಗಸರು ಅಂತ ನಂಗೆ ಗೊತ್ತಿತ್ತು ಅಣ್ಣ, ಎಲ್ರಿಗೂ ಕೆಲವರಿಗೆಲ್ಲ ಹೇಳಿದೆ ಅನ್ನೋ ರೀತಿಯಲ್ಲಿ ಅವ್ರ ಕಡೆಯಿಂದ ಬರುವಂಥದ್ದು. ಅಂಡ್ ಮಂಜು ಭಾಷೆನೇ ಚೆನ್ನಾಗಿ ಮಾತಾಡಿದ್ರು. ಅಂಡ್ ರಕ್ಷಿತಾ ಕಡೆ ಅವಳು ಸರಿ ಇದ್ಲು ಅಣ್ಣ, ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಅಥವಾ ಅವಳು ವಾದ ಮಾಡುವಂಥದ್ದು ಅವಳು ಕಣ್ಣಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು, ಅವಳು ಸರಿ ಇದ್ದಾಳೆ ಅಂತ ಅವಳು ಗೊತ್ತಾಗ್ತಾ ಇತ್ತು. ಬಟ್ ಇವರಿಬ್ಬರು ತಪ್ಪು ಮಾಡಿದ್ದಾರೆ. ಅಂಡ್ ನಮಗೊಂದು ಬೇಜಾರಿದೆ, ಆ ಹುಡುಗಿ ಪರವಾಗಿ ನಿಂತ್ಕೊಳ್ಳಿಲ್ಲಲ್ಲ, ಏನೇ ಇದ್ರು ಕೂಡ ಹುಡುಗಿ ಒಬ್ಳೇನೆ ಹೋರಾಟ ಮಾಡಿದ್ಲು ಅನ್ನೋ ರೀತಿಯಲ್ಲಿ ಮಾತುಕತೆ ಬಂತು. ಅಟ್ಲೀಸ್ಟ್ ಅವಳು ಹುಡುಗಿ ತಪ್ಪು ಮಾಡಿಲ್ಲ ಅನ್ನೋವಂಥದ್ದು ಅವ್ರಿಗೆ ಮಂಜು ಭಾಷೆನಿಗೆ ಗೊತ್ತಿದೆ. ಬಟ್ ಅವ್ರಿಗೂ ಕೂಡ ಬೇಜಾರು ವ್ಯಕ್ತಪಡಿಸಿದ್ರು, ಅವ್ಳ ಪರವಾಗಿ ನಾವು ನಿಂತ್ಕೊಳ್ಳಿಲ್ಲ ಅಂತ.
ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಅವರು, ಇಷ್ಟೆಲ್ಲ ಆದ್ರೂ ಕೂಡ ಆ ಜಾನ್ವಿ ಮತ್ತೆ ಅಶ್ವಿನಿ ಮುಖದಲ್ಲಿ ಪಶ್ಚಾತ್ತಾಪ ಅನ್ನೋದೇ ಕಾಣಿಸ್ತಾ ಇಲ್ಲ ಸರ್. ನೀವು ಜಸ್ಟ್ ಏನ್ ಹೇಳಿದ್ರಲ್ವ, ನೀವು ಮುಂದೆ ಒಪ್ಕೊಂತಿದ್ರೆ ಹೊರತು ಅವ್ರಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅಶ್ವಿನಿ ಒಂದು ಮಾತು ಹೇಳ್ತಾರೆ ಸುದೀಪ್ ಸರ್ ಕೇಳಿದಾಗ, ಏನ್ ನಿಮ್ಗೆ ಹಿಂಗ್ ಅಂತವ್ರಲ್ಲ, ಯಾಕೆ ಪಶ್ಚಾತ್ತಾಪ ತೋರ್ಸಕ್ ಆಗ್ತಿಲ್ವ ನಿಮ್ಗೆ ಅಂತಂದಾಗ, ಪಶ್ಚಾತ್ತಾಪ ಅದು ಹೆಂಗ್ ತೋರ್ಸೋದಣ್ಣ, ಅದು ಮುಂದೆ ತಿದ್ಕೊಂಡು ಹೋಗ್ತೀವಲ್ಲ ಅದೇ ನನ್ನ ಪ್ರಕಾರ ಪಶ್ಚಾತ್ತಾಪ ಅನ್ನೋ ರೀತಿನ ಹೇಳ್ತಾರೆ. ಅಂಡ್ ಅಲ್ಲಿ ಇವ್ರಿಬ್ರು ಕೂಡ ಬಿಗ್ ಬಾಸ್ ಮನೆಯ ಒಂದು ಸ್ಟೋರ್ ರೂಮ್ ಇದೆಯಲ್ಲ ಅಲ್ಲಿ ಕಳಿಸ್ತಾರೆ ಜಾನ್ವಿ ಮತ್ತೆ ಅಶ್ವಿನಿಗೆ ಒಂದು ಏನೋ ತರ್ಲಿಕ್ಕೆ. ಅದು ನಮ್ಮ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಡ್ಲಿಕ್ಕೆ ಒಂದು ಫೋಟೋ ಇರುತ್ತೆ. ಅಲ್ಲಿ ಹೋದಂಥವ್ರು ಇಬ್ಬರಲ್ಲಿ ಜಾನ್ವಿ ನಗಾಡ್ತಾಳೆ. ಇಷ್ಟೆಲ್ಲ ಉಗಿಸ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಟೋರಲ್ಲಿ ಹೋಗ್ಬಿಟ್ಟು ನಗಾಡ್ತಾಳೆ. ನನಗೆ ಅವಾಗ ಅನ್ನಿಸ್ತು, ಅಯ್ಯಯ್ಯಪ್ಪ ಏನು ಪಶ್ಚಾತ್ತಾಪ ಇದೆ ಗುರು ಅವ್ರಿಬ್ರಿಗೂ. ಒಂಚೂರಾದ್ರೂ ನಾಚಿಕೆ ಮಾನ ಮರುವಾದೆ ಒಂಚೂರು ಇಲ್ಲ. ಅಲ್ಲೋಗಿ ನಗಾಡ್ತಾಳೆ ಲಿಟ್ರಲಿ. ಬಂದ ತಕ್ಷಣ ಸುದೀಪ್ ಸರ್ ಕೇಳ್ತಾರೆ, ಸ್ಟೋರ್ ರೂಮಲ್ಲಿ ಒಂದು ವಿಷಯ ನಡೀತು, ಅದೇ ನಾ ಪಶ್ಚಾತ್ತಾಪ ಅಂತ. ಜಾನ್ವಿ ಮತ್ತೆ ಕವರ್ ಅಪ್ ಮಾಡ್ಲಿಕ್ಕೆ ಹೇಳ್ತಾಳೆ, ಅಲ್ಲ ಸರ್ ನನಗೆ ಅದು ಫೋಟೋ ನೋಡಿದ ತಕ್ಷಣ ಅಳು ಬಂತು, ಬಟ್ ಹಂಗೆ ಎಲ್ಲಿ ಅಳೋದು ಅಂತ ಹೇಳ್ಬಿಟ್ಟು ಹಂಗೆ ನಕ್ಬಿಟ್ಟೆ ಅಂತ. ಇಷ್ಟು ಓಪನ್ ಅಪ್ ಆಗಿ ಎಕ್ಸ್ಪೋಸ್ ಆದ್ರೂ ಕೂಡ ಇನ್ನೂ ದುರಂಕಾರ ಬಿಟ್ಟಿಲ್ವಲ್ಲ. ಎಂತ ಕಿತಾಪತಿ ಹೆಂಗ್ಸಿರ್ಬೋದು. ದುರಂಕಾರದ ಪರಮಾವಧಿ ಅಂದ್ರೆ ಇವ್ರಿಬ್ರೆ ಅಕ್ಕ ಪುಕ್ಕ. ಅಂಡ್ ಸುದೀಪ್ ಅಗೇನ್ ಒಂದು ಇವನು ನಮ್ಮ ಗಿಲ್ಲಿ ಮತ್ತೊಂದು ಹೇಳ್ದ, ನಿಮ್ಮ ಎದುರುಗಡೆಗೆ ಸ್ವಾತಿ ಮುತ್ತು, ಮನೆಯವ್ರ ಎದುರುಗಡೆಗೆ ಮಾರಿ ಮುತ್ತು ಇವ್ರಿಬ್ರು ಅಂತ. ಈ ಮನೆ ಒಳಗಡೆಗೆ ಅವ್ರಿಬ್ರಿಗೆ ಸರಿಸರಿಯ ಕೌಂಟರ್ ಕೊಡುವಂತವನು ಅಂತಂದ್ರೆ ಗಿಲ್ಲಿ ಒಬ್ನೇನೆ. ಇನ್ನು ಮಿಕ್ಕದವನು ಒಬ್ಬನೇ ಒಬ್ಬ ಅಲ್ಲಿ ಬೆನ್ಮೂಳೆಯವ್ರನ್ನ ಯಾವನು ಇರಲಿಲ್ಲ. ಅಂಡ್ ಕಾವ್ಯವು ಕೂಡ ಅಪ್ರಿಶಿಯೇಟ್ ಮಾಡಬೇಕು, ಬಿಕಾಸ್ ಆ ಒಂದು ಕಿತ್ತಾಟದಲ್ಲಿ ಅವಳು ಜಸ್ಟ್ ಅಟ್ಲೀಸ್ಟ್ ಅಲ್ಲಿ ಯಾರು ರಕ್ಷಿತಾ ಪರವಾಗಿ ನಿಂತ್ಕೊಂಡು ಅಥವಾ ಅವ್ರಿಬ್ರು ಮಧ್ಯೆ ನಿಂತ್ಕೊಂಡು ಯಾರು ತಪ್ಪು ಅಂತ ಎಕ್ಸ್ಪೋಸ್ ಆಗ್ಲಿ ಅನ್ನೋಂಥದ್ದನ್ನ ಅಟ್ಲೀಸ್ಟ್ ಡಿಸ್ಕಷನ್ ಮಾಡಿದ್ಲು. ಬಟ್ ಜಾನ್ವಿ ಅವಳಿಗೆ ನಿನ್ನ ಮಧ್ಯೆ ಬರಬೇಡ, ನಾನು ಅವಳ ಹತ್ರ ಮಾತಾಡ್ತೀನಿ ಅಂತ ಅವಳನ್ನ ಓಡಿಸ್ತಾಳೆ. ಅವಳೇನು ಮಾಡ್ತಾಳೆ, ವೀಕೆಂಡಲ್ಲಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಬಟ್ ಗಿಲ್ಲಿ ಒಬ್ಬ ಅಲ್ಲಿ ನಿಂತ್ಕೊಂಡಿರುವಂಥದ್ದು ರಕ್ಷಿತಾ ಪರವಾಗಿ ಇವ್ರಿಬ್ಬರನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಅವರ ರಕ್ಷಿತಾ ಪರ ನಿಂತ್ಕೊಂಡಿದ್ದಕ್ಕೆ, ಈ ಅನ್ಯಾಯದ ಪರ ನಿಂತ್ಕೊಂಡಿದ್ದಕ್ಕೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಅಂಡ್ ಆ ಫೋಟೋನ ತಗೊಂಡೋಗಿ ಕರ್ನಾಟಕ ಮ್ಯಾಪ್ ಇದೆಯಲ್ಲ, ಸೊ ಅದ್ರ ಕೆಳಗಡೆ ಹಾಕ್ತಾರೆ. ಅಂಡ್ ಹಾಕಿದ್ದಾದ್ಮೇಲೆ ಅಶ್ವಿನಿ ಅವ್ರಿಗೆ ಒಂದು ಮಾತು ಕೇಳ್ತಾರೆ ಸುದೀಪ್ ಸರ್, ಅಶ್ವಿನಿ ಅವರೇ ಮೇಲೆ ಕರ್ನಾಟಕ ಮ್ಯಾಪ್, ಕೆಳಗಡೆಗೆ ಗಿಲ್ಲಿ ಫೋಟೋ ಇದೆ, ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾರೆ. ಅದು ಏನು ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ, ಗಿಲ್ಲಿ ಮೇಲೆ ಇಡೀ ಕರ್ನಾಟಕದ ಒಂದು ಜನರ ಒಂದು ಆಶೀರ್ವಾದ ಇದೆ ಅಥವಾ ಬೆಂಬಲ ಇದೆ ಅನ್ನೋದು ತೋರಿಸುವಂಥದ್ದು. ಅದು ಮೇ ಬಿ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ಸುದೀಪ್ ಸರ್. ಅಂಡ್ ಅದು ಇರೋವಂಥದ್ದೇ ಅದು. ಬಟ್ ಅಶ್ವಿನಿ ಏನ್ ಹೇಳ್ಬೇಕು ಹೇಳಿ, ಅಣ್ಣ ಪಕ್ಕದಲ್ಲಿ ನೆಕ್ಸ್ಟ್ ವೀಕ್ ನಂದೇ ಫೋಟೋ ಇರುತ್ತೆ ಅಂತ ಹೇಳ್ತಾರೆ. ಸುದೀಪ್ ಸರ್ಗೆ ಶಾಕ್, ಏನು ಮ್ಯಾಲ್ಪೇಟ್ ಮಾಡ್ತಾಳೆ ಗುರು ಈ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಸ್ವಲ್ಪ ಸೈಲೆನ್ಸ್ ಆಗ್ತಾರೆ ಸುದೀಪ್ ಸರ್. ಅದಾದ್ಮೇಲೆ ಸೀರಿಯಸ್ ಆಗಿರುವಂತ ವಿಷಯ ಹೇಳ್ತಾರೆ. ಜಾನ್ವಿಗಾದ್ರೂ ಆಗಿರ್ಬೋದು, ಅಶ್ವಿನಿಗಾದ್ರೂ ಆಗಿರ್ಬೋದು, ಜಾನ್ವಿ ನೀವು ಇನ್ನೂ ಎಚ್ಚೆತ್ಕೊಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅಶ್ವಿನಿಗೆ ಹೇಳುವಂಥದ್ದು, ನಿಮ್ಮ ತಪ್ಪುಗಳನ್ನು ನೀವು ಕರೆಕ್ಟ್ ಮಾಡ್ಕೊಬೇಕಾಗತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಮೇಲೂ ಕೂಡ ಇನ್ನೂ ವಾದ ಮಾಡ್ತಾರೆ ಅಂತಂದ್ರೆ, ಆ ಕಡೆಯಿಂದ ಕೂಡ ತಪ್ಪಾಗಿದೆ ಸರ್, ಆ ಕಡೆಯಿಂದ ಕೂಡ ತಪ್ಪಾಗಿದೆ ಸರ್ ಅನ್ನೋ ಒಂದೇ ಮಾತು ಹೇಳ್ತಾರೆ. ಬಿಟ್ರೆ ನಮ್ ತಪ್ಪು ಅಂತ ಅವರು ಮನಸ್ಫೂರ್ತಿಯಾಗಿ ಎಲ್ಲೂ ಒಪ್ಪಿಕೊಂಡಿಲ್ಲ ಅವರು. ಅಂಡ್ ಇದಾದ್ಮೇಲೆ ಸೊ ಇನ್ನು 3 ಜನ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ. ಸೊ ಅಲ್ಲಿ ಅಭಿಷೇಕ್, ಮಂಜು ಭಾಷಿಣಿ ಅಂಡ್ ಯಾರು ನಮ್ಮ ಅಶ್ವಿನಿ SN ಅವರು. ಸೊ ಇವರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಇನ್ನಿಬ್ಬರನ್ನ ಮನೆ ಕಳಿಸುವಂತ ಒಂದು ಚಟುವಟಿಕೆ ನಡೀತೆ. ಅದಕ್ಕಿಂತ ಮುಂಚೆ ಇಡೀ ಮನೆಯ ಒಂದು ಏನು ಜನ ಇದ್ದಾರೆ, ಸೊ ಒಂದು 3 ವಾರದ ಒಂದು ವಿಟಿನ ಪ್ಲೇ ಮಾಡ್ತಾರೆ. ಸೊ ಆ ವಿಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ಜಸ್ಟ್ ಒಂದು ಚಿಕ್ಕದಾದ್ರೂ ಕೂಡ ಎಲ್ಲರದ್ದು ತೋರಿಸಿರೋದ್ರಿಂದ ಸ್ಟಾರ್ಟಿಂಗ್ ಇಂದ ಎಂಡಿವರೆಗೂ ಕೂಡ ಓಕೆ, ಒಂದು ಲೆವೆಲ್ ವರ್ಗೂ ವಿಟಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗೇ ಇತ್ತು. ಅಂಡ್ ಇಲ್ಲಿ 3 ಜನರಲ್ಲಿ ಒಬ್ಬರನ್ನ ಸೇವ್ ಮಾಡಿ 2 ಎಲಿಮಿನೇಷನ್ ಆಗುತ್ತೆ. ಒಂದು ಮಂಜು ಭಾಷಿಣಿ ಅಂಡ್ ಅಶ್ವಿನಿ SN ಅವರು ಔಟ್ ಆಗ್ತಾರೆ. ಅಂಡ್ ಅದ್ರ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಎಪಿಸೋಡ್ ರಿವ್ಯೂ ಅಲ್ಲೂ ಕೂಡ ಹೇಳಿದ್ದೆ. ಅಂಡ್ ಕೆಲವೊಂದು ಲೈವ್ ಅಪ್ಡೇಟ್ ಅಲ್ಲೂ ಕೂಡ ಹೇಳಿದ್ದೆ, ಅಶ್ವಿನಿ SN ಅಂಡ್ ಮಂಜು ಭಾಷಿಣಿ ಹೋಗೋದು ಅಂತ. ಅಗೇನ್ ಅವರಿಬ್ಬರೇ ಔಟ್ ಆಗುವಂಥದ್ದು. ಅಗೇನ್ ಇಬ್ರು ಕೂಡ ಅಷ್ಟೇನೆ. ಸೊ ಮಂಜು ಭಾಷಿಣಿಗೆ ಕೆಪಾಸಿಟಿ ಇತ್ತೇನೋ, ಒಂದ್ ಕಡೆಯಿಂದ ರಾಜ ಮತ್ತೆ ಅವರಾಗಿದ್ರೆ ಇನ್ನೊಂದು ಕಡೆಯಿಂದ ಅವ್ರು ಆಗ್ಬೋದಾಗಿತ್ತು. ಬಟ್ ಎಲ್ಲೋ ಒಂದೇ ಕಡೆ ಸೆಟ್ಲ್ ಆಗ್ಬಿಟ್ರು ಅಂತ ನನಗನ್ಸುತ್ತೆ. ಅಂಡ್ ಅಶ್ವಿನಿ SN ಕೂಡ ಅಷ್ಟೇನೆ. ಫಸ್ಟ್ ವೀಕು ಜಂಟಿ ಅಂದ್ರೂ ಕೂಡ ಸೆಕೆಂಡ್ ವೀಕಲ್ಲಿ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದಾಗಿತ್ತು. ಮೇ ಬಿ ಸೆಕೆಂಡ್ ವೀಕು ಜಂಟಿನಿ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ 3ನೇ ವಾರದಲ್ಲಿ ಒಂಟಿ ಆದರೂ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ಬೋದಾಗಿತ್ತು. ಎದರಲ್ಲೂ ಕೂಡ ಮಾಡಲಿಲ್ಲ. ಅವ್ರ ಜೊತೆಗಿದ್ದಂಥ ರಾಶಿಕಾನೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ನೋಡೋಕೆ ಹೋದರೆ ಅವರು ಅಲ್ಲಿ ಫೈನಲಿಸ್ಟ್ ಆಗಿ ಬರಬೇಕು ಅಂತಂದರೆ ಯಾವ ರೇಂಜಿಗೆ ಒಂದು ರೀತಿಯಲ್ಲಿ ಫಿನಿಕ್ಸ್ ಥರ ಎದ್ದು ಬಂದರು ರಾಶಿಕಾ ಅಂತಂದರೆ ತುಂಬ ಚೆನ್ನಾಗಿ ಆಡಿದ್ರು. ಅಷ್ಟೇ ಆಪರ್ಚುನಿಟಿ ಅಶ್ವಿನಿ SNಗೂ ಕೂಡ ಇತ್ತು, ಬಟ್ ಎಲ್ಲೂ ಯೂಸ್ ಮಾಡ್ಕೊಳ್ಳಿಲ್ಲ. ನನ್ನ ಪ್ರಕಾರ ಇಬ್ಬರು ಕೂಡ ಡಿಸರ್ವಿಂಗ್ ಆಗಿದ್ರು ಎಲಿಮಿನೇಷನ್ ಆಗಲಿಕ್ಕೆ.
ಅವರೊಬ್ರು ಎಲಿಮಿನೇಷನ್ ಆದ್ರು ಅಂತಾನೆ ಹೇಳ್ತೀನಿ. ಓಕೆ, ಒಟ್ನಲ್ಲಿ ಸೊ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದು ನನಗೆ. ಆಮೇಲೆ ಇನ್ನೊಂದು ಮಾತು, ಕಾಕ್ರೋಚ್ ಸುದಿ ಇವ್ರಿಬ್ಬರು ಹಿಂದೆ ಇನ್ನೂ ಬಕೆಟ್ ಹಿಡ್ಕೊಂಡು ನೆಕ್ಕೊಂಡು ಹೋದ್ರೆ ಅವನು ಅಷ್ಟೇನೆ ಅತಿ ಬೇಗದಲ್ಲಿ ಆಚೆ ಹೋಗ್ತಾನೆ. ಅರ್ಥ ಮಾಡ್ಕೊಂಡು ಆಟ ಚೆನ್ನಾಗಿ ಆಡ್ತಾನೆ, ಪ್ರಾಸಬದ್ಧವಾಗಿ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಈ ಬೂಟ್ ಲಿಕ್ಕಿಂಗ್ನ ಬಿಟ್ಟು ತನ್ನ ಆಟ ತಾನು ಆಡಿದ್ರೆ ಬದುಕಂತಾನೆ. ಇಲ್ಲ ನಾನು ಅವಳಿಂದನೇ ಹೋಗ್ತೀನಿ ಅವರಿಂದನೇ ಹೋಗ್ತೀನಿ ಅಂತಂದ್ರೆ ಸೀದಾ ಗೇಟಿಂದ ಆಚೆ ಮನೆಗೆ ಬರ್ತಾನೆ. ನನ್ನ ಎಪಿಸೋಡ್ ರಿವ್ಯೂಗಳಲ್ಲಿ ಮಾಡಿದ್ದೀನಿ. ಆ್ಯಂಡ್ ಎಪಿಸೋಡ್ ರಿವ್ಯೂಗಳಲ್ಲಿ ಮ್ಯಾಕ್ಸಿಮಮ್ ಏನೇನು ಮಾತಾಡಿದ್ದೀನಿ ನಾನು ಅದೇ ಚರ್ಚೆನಲ್ಲಿ ಬಂದಿರುವಂಥದ್ದು. ಓಕೆ, ಅದೊಂದು ಖುಷಿ ಇದೆ ನನಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.